ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवत सेवया भगवती उत्तम श्लोके भक्तिर्भवति नैष्टिकी। कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। ಇವತ್ತು ನಾನು ಕಿರು ಪರಿಚಯ ಕೊಡ್ತೀನಿ ಶ್ರೀಮದ್ ಭಾಗವತ ದ್ವಿತೀಯ ಸ್ಕಂದದ ಬಗ್ಗೆ. ನಮ್ಮಲ್ಲಿ ಯಾರು ಭಾಗವತ ರಸಮಾಲೆಯ ಪ್ರಥಮ ಸ್ಕಂದ ಅಟೆಂಡ್ ಆಗಿದ್ದೀರೋ ಅವರು ಈ ವಿಷಯ ತಿಳ್ಕೊಂಡಿರ್ಬೋದು. ಪ್ರಥಮ ಸ್ಕಂದದಲ್ಲಿ ವಿಶೇಷವಾಗಿ ಹೇಗೆ ಪರೀಕ್ಷಿತ್ ಮಹಾರಾಜರ ಜನನ ಮತ್ತೆ ಪರೀಕ್ಷಿತ್ ಮಹಾರಾಜರು ಮತ್ತೆ ಶುಕದೇವ ಗೋಸ್ವಾಮಿಗಳ ಭೇಟಿ ಹೇಗೆ ಆಯಿತು ಆ ಒಂದು ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು. ಆಕ್ಚುಲಿ ಭಾಗವತ ಪ್ರಥಮ ಸ್ಕಂದ ಏನಿದೆಯಲ್ಲ ಅದು ಇಡೀ ಭಾಗವತಕ್ಕೆ ಒಂದು ಇಂಟ್ರೊಡಕ್ಷನ್ ತರ, ಪಾತ್ರ ಪರಿಚಯಗಳು ಅಲ್ಲಿ ಆಗ್ತಾ ಇದೆ. ಹೀಗೆ ಯಾರು ಭಾಗವತವನ್ನ ಯಾರಿಗೆ ಹೇಳಿದ್ರು ಆ ವಿಷಯದ ಬಗ್ಗೆ ಅಲ್ಲಿ ಚರ್ಚೆ ನಡೀತಾ ಇದೆ. ಸೊ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಗೆ ಪ್ರಶ್ನೆ ಕೇಳಿದ್ರು. ಸೂತ ಗೋಸ್ವಾಮಿ ತಾನು ಶುಕದೇವ ಗೋಸ್ವಾಮಿಯಿಂದ ಕೇಳಿರಂತಹ ಭಗವಂತನ ವಿಷಯಗಳನ್ನ ಶೌನಕಾದಿ ಋಷಿಗಳಿಗೆ ನೈಮಿಷಾರಣ್ಯದಲ್ಲಿ ಹೇಳ್ತಾ ಇದ್ದಾರೆ. ಸೊ ಆಗ ಎಲ್ಲ ಪಾಂಡವರ ಕಥೆ, ಕುಂತಿ ಮಹಾರಾಣಿಯ ಸ್ತುತಿ, ಭೀಷ್ಮನ ಸ್ತುತಿ, ಕೃಷ್ಣನ ಲೀಲೆಗಳು, ಪರೀಕ್ಷಿತನ ಜನನ, ಪರೀಕ್ಷಿತನ ಕಲಿಯ ನಿಗ್ರಹ, ಮತ್ತೆ ಪರೀಕ್ಷಿತ ಹೇಗೆ ಅವನಿಗೆ ಶಾಪ ಸಿಕ್ತು, 7 ದಿನದಲ್ಲಿ ತಾನು ಮೃತಪಡ್ತೀನಿ ಅಂತ ಒಂದು ವಿಷಯ ತಿಳಿದ ತಕ್ಷಣ ಪರೀಕ್ಷಿತ್ ಮಹಾರಾಜ ಎಲ್ಲವನ್ನು ತ್ಯಜಿಸಿ ಗಂಗಾ ನದಿಯ ತಟದಲ್ಲಿ ಬಂದು ಕೂತ್ಕೋತಾನೆ. ಹಾಗೆ ಎಲ್ಲಾ ಋಷಿ ಮುನಿಗಳು ಬ್ರಹ್ಮಾಂಡದಿಂದ ಎಲ್ಲ ಕಡೆಯಿಂದ ಋಷಿ ಮುನಿಗಳು ಬಂದು ಸೇರ್ತಾರೆ. ಬಂದು ಸೇರಿದಾಗ ಪರೀಕ್ಷಿತ್ ಮಹಾರಾಜ ಅವರಿಗೆ ಪ್ರಶ್ನೆ ಕೇಳ್ತಾನೆ, ಸಾಯುವ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿ ಏನು ಮಾಡಬೇಕು, ಸಾಮಾನ್ಯ ಜನರ ಕರ್ತವ್ಯ ಏನೋ, ಮತ್ತೆ ವಿಶೇಷವಾಗಿ ಸಾಯುವ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿಯ ಕೆಲಸವೇನು, ಕಾರ್ಯವೇನು ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಪರಸ್ಪರ ಎಲ್ಲ ಋಷಿಗಳು ನೋಡ್ತಾ ಇದ್ರು ಯಾರು ಉತ್ತರ ಕೊಡ್ಬೇಕು ಇದಕ್ಕೆ ಅಂತ. ಆ ಸಮಯದಲ್ಲಿ ಶುಕದೇವ ಗೋಸ್ವಾಮಿಗಳು ಅಲ್ಲಿಗೆ ಆಗಮಿಸ್ತಾರೆ. ಶುಕಮುನಿಗಳು ಅಲ್ಲಿಗೆ ಬಂದಾಗ ಪರೀಕ್ಷಿತ್ ಮಹಾರಾಜ ಶುಕದೇವ ಗೋಸ್ವಾಮಿಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಪ್ರಥಮ ಅಧ್ಯಾಯದ ಅಂತಿಮ ಭಾಗದಲ್ಲಿ ಶುಕದೇವ ಗೋಸ್ವಾಮಿಗಳಿಗೆ ಕೇಳಿದಂತಹ ಪ್ರಶ್ನೆಗಳ ಬಗ್ಗೆ ವರ್ಣನೆ ಇತ್ತು. ಯತ್ ಶ್ರೋತವ್ಯಂ ಅಥೋ ಜಪ್ಯಂ ಯತ್ ಕರ್ತವ್ಯಂ ನೃವಿಪ್ರಭೋ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. ಯತ್ ಶ್ರೋತವ್ಯಂ ನಾನು ಏನ್ ಕೇಳಬೇಕು, ಅಥೋ ಜಪ್ಯಂ ಯಾರ ಜಪ ಮಾಡ್ಬೇಕು, ಯತ್ ಕರ್ತವ್ಯಂ ಏನ್ ಕೆಲಸ ಮಾಡ್ಬೇಕು ನಾನು, ಸ್ಮರ್ತವ್ಯಂ ಭಜನೀಯಂ ವಾ ಏನು ಸ್ಮರಣೆ ಮಾಡ್ಲಿ, ಯಾರ ಪೂಜೆ ಮಾಡ್ಲಿ, ಬ್ರೂಹಿ ಯದ್ವಾ ವಿಪರ್ಯಯಂ ಏನು ಮಾಡ್ಬೇಕು ಏನು ಮಾಡಬಾರ್ದು, ಯಾರು ಸ್ಮರಣೆ ಮಾಡಬಾರ್ದು, ಯಾರು ಜಪ ಮಾಡಬಾರ್ದು, ಅದ್ರ ಬಗ್ಗೆನೂ ಹೇಳಿ ಅಂತ ಪ್ರಶ್ನೆಗಳನ್ನ ಕೇಳ್ತಾನೆ. ನೂನಂ ಭಗವತೋ ಬ್ರಹ್ಮನ್ ಗೃಹೇಶು ಗೃಹ ಮೇಧಿನಾ ನ ಲಕ್ಷ್ಯತೆ ಹ್ಯವಸ್ಥಾನಂ ಅಪಿಗೋದಹನಂ ಕ್ವಚಿತ್. ನಿಮ್ಮ ದರ್ಶನ ತುಂಬಾ ದುರ್ಲಭ, ನೀವು ಕೇವಲ ಹಾಲು ಕರೆಯುವಂತಹ ಸಮಯ ಮಾತ್ರ, ಅಷ್ಟು ಸಮಯ ಮಾತ್ರ ಒಬ್ಬರ ಮನೆಯಲ್ಲಿ ಇರ್ತೀರಾ. ಆದ್ರೆ ಈಗ ನೀವು ನನ್ನ ಹತ್ತಿರ ಬಂದು ನನಗೆ ಅನುಗ್ರಹವನ್ನು ಕೊಡೋದಕ್ಕೆ ಬಂದಿದ್ದೀರಾ ಅಂತ ಹೇಳ್ತಾ ಆ ಪ್ರಥಮ ಸ್ಕಂದದ ಅಂತಿಮ ಅಧ್ಯಾಯ ಮುಗಿಯುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ದ್ವಿತೀಯ ಸ್ಕಂದ, ಶ್ರೀಮದ್ ಭಾಗವತದ 2ನೇ ಸ್ಕಂದ. ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ, 2ನೇ ಸ್ಕಂದ. ಶ್ರೀಮದ್ ಭಾಗವತದಲ್ಲಿ ಒಟ್ಟು 50 ಶೇರ್ ಮಾಡ್ತೀನಿ. ಶ್ರೀಮದ್ ಭಾಗವತದಲ್ಲಿ ಒಟ್ಟು
12 ಸ್ಕಂದಗಳಿದೆ. ಈ ಫೋಟೋದಲ್ಲಿ ನೀವು ಎಲ್ಲ ನೋಡಬಹುದು. ಎಲ್ಲಾ ಸ್ಕಂದಗಳು ಸಂಪೂರ್ಣವಾಗಿದೆ. ಪ್ರಥಮ, ದ್ವಿತೀಯ, ಮೂರನೇದು, ನಾಲ್ಕನೇ ಎಲ್ಲ 12 ಸ್ಕಂದಗಳು. ಆದ್ರೆ 18 ಭಾಗಗಳಿದೆ. 18 ಬುಕ್ಸ್. ಯಾಕಂದ್ರೆ ಪ್ರಥಮ ಸ್ಕಂದ ಒಂದು ಭಾಗ, ದ್ವಿತೀಯ ಸ್ಕಂದ ಒಂದು ಭಾಗ, ಮೂರನೇ ಸ್ಕಂದ 2 ಭಾಗದಲ್ಲಿ, ನಾಲ್ಕನೇ ಸ್ಕಂದ 2 ಭಾಗದಲ್ಲಿ, 5ನೇ ಸ್ಕಂದ ಒಂದು ಭಾಗ, 6ನೇ ಸ್ಕಂದ ಒಂದು ಭಾಗ, 7ನೇ ಸ್ಕಂದ ಒಂದು ಭಾಗ, 8ನೇದು ಒಂದು, 9ನೇದು ಒಂದು, 10ನೇ ಸ್ಕಂದ 4 ಭಾಗಗಳಿದೆ. 1, 2, 3, 4. ಅದು ಕೃಷ್ಣ ಲೀಲೆ. ಕೃಷ್ಣ ಲೀಲೆ ಅತಿ ವಿವರವಾಗಿದೆ. 90 ಅಧ್ಯಾಯಗಳು. ಭಾಗವತದ ಅತಿ ದೊಡ್ಡ ಒಂದು ಸ್ಕಂದ ಅಂದ್ರೆ 10ನೇ ಸ್ಕಂದ. 11ನೇ ಸ್ಕಂದ 2 ಭಾಗ, 12ನೇ ಸ್ಕಂದ ಒಂದು ಭಾಗದಲ್ಲಿ. ಸೊ ಪ್ರಭುಪಾದರು ಎಷ್ಟು ಕಷ್ಟಪಟ್ಟು ಬರೆದಿದ್ದಾರೆ ಇದನ್ನ, ಎಷ್ಟು ಪರಿಶ್ರಮ ಪಟ್ಟು ಈ ಭಾಗವತವನ್ನ ಅನುವಾದ ಮಾಡಿದ್ದಾರೆ. ಅವರು ಸಂಸ್ಕೃತ ಭಾಷೆಯಿಂದ ಆಂಗ್ಲ ಭಾಷೆಗೆ ಅನುವಾದ ಮಾಡಿದ್ರು. ನಂತರ ಆಂಗ್ಲ ಭಾಷೆಯಿಂದ ಅವರ ತಾತ್ಪರ್ಯಗಳನ್ನ ಎಲ್ಲಾ ಲೋಕಲ್ ಭಾಷೆಗಳಲ್ಲಿ ಅದು ಈಗ ಲಭ್ಯವಿದೆ. ಸೊ ವೇದಗಳು, ಪುರಾಣಗಳ ಅದೇನು ಗುಹ್ಯ ಜ್ಞಾನ ಇತ್ತಲ್ಲ, ಅದು ಯಾರು ಓದಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಸಂಸ್ಕೃತದ ಜ್ಞಾನ ಇಲ್ಲ. ಪರಂಪರೆಯಲ್ಲಿ ಬರುವಂತಹ ಗುರುಗಳು ಪ್ರಭುಪಾದರು ಆ ಒಂದು ಸಂಸ್ಕೃತದಲ್ಲಿರುವಂತಹ ಗುಹ್ಯ ಜ್ಞಾನವನ್ನ ಸಾಮಾನ್ಯ ಭಾಷೆಯಲ್ಲಿ ಅವರು ಬರೆದಿದ್ದಾರೆ. ತದ್ವಾಗ್ ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ನಾಮಾನ್ಯನಂತಸ್ಯ ಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ವೇದ ಪುರಾಣಗಳ ಜ್ಞಾನವನ್ನ ಸಾಮಾನ್ಯ ಭಾಷೆಯಲ್ಲಿ ಅನುವಾದ ಮಾಡಿ ಆಂಗ್ಲ ಭಾಷೆಯಲ್ಲಿ ಅನುವಾದ ಮಾಡಿ ಅದನ್ನ ಬರೆದಿದ್ದಾರೆ. ಆಂಗ್ಲ ಭಾಷೆ ಅಷ್ಟು ಶುದ್ಧವಾದ ಪರಿಪೂರ್ಣವಾದ ಭಾಷೆ ಅಲ್ಲ. ಆದರೂ ಕೂಡ ಸಾಧು ಸಂತರು ಈ ಭಾಷೆಯಲ್ಲಿ ಭಾಗವತವನ್ನು ಓದಿ ಭಕ್ತರಾಗಿದ್ದಾರೆ. ಎಷ್ಟೊಂದು ಜನ ಇಡೀ ವಿಶ್ವದಲ್ಲಿ ಪ್ರಭುಪಾದರ ಭಾಗವತ ಭಗವದ್ಗೀತೆಯನ್ನು ಓದಿ ಜನರು ಭಕ್ತರಾಗಿದ್ದಾರೆ. ಕೃಷ್ಣ ಭಕ್ತಿಯ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿಯ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಒಬ್ರು ವರಿಷ್ಠ ಭಕ್ತರು ಒಂದು ಉದಾಹರಣೆ ಕೊಡ್ತಾ ಇದ್ರು. ವೇದಗಳು ಒಂದು ಹಲಸಿನ ಹಣ್ಣಿದ್ದಂಗೆ. ಸ್ವಲ್ಪ ಫಾರಿನ್ ಇಂದ ಬಂದಂತೆ ನನಗೆ ಹಲಸಿನ ಹಣ್ಣು ಬೇಕು ಅಂತ, ಜಾಕ್ ಫ್ರೂಟ್. ಆಗ ಒಬ್ಬ ವ್ಯಕ್ತಿ ಹಲಸಿನ ಒಳಗಿರುವಂತಹ ಹಣ್ಣನ್ನ ಆಕ್ಚುಲಿ ಬಿಚ್ಚಿ ಅದ ಹಣ್ಣನ್ನ ಒಂದು ಪ್ಲೇಟಲ್ಲಿ ತಂದು ಕೊಡ್ತಾನೆ. ನನಗೆ ಇದು ಹಲಸಿನ ಹಣ್ಣಲ್ಲ, ಅದು ದೊಡ್ಡ ಹಲಸಿನ ಹಣ್ಣು ಬೇಕು ಅಂತ. ದೊಡ್ಡ ಹಲಸಿನ ಹಣ್ಣು ಸಿಕ್ಕರೂ ಕೂಡ ನೀನ್ ಕಟ್ ಮಾಡಿ ಇದನ್ನೇ ತಿನ್ಬೇಕು ತಾನೆ, ಇದನ್ನ ತಗೋ ಅಂತ. ಇಲ್ಲ ನನಗೆ ಅದು ಬೇಕು ಅಂತ. ಹಾಗೆ ಕೆಲವು ಜನರು ವೇದಗಳು ಬೇಕು ಅಂತ, ಮೂಲ ವೇದಗಳು ಬೇಕು, ಮೂಲ ಶ್ಲೋಕವನ್ನು ಓದ್ಬೇಕು, ಮೂಲ ಇದನ್ನು ಓದ್ಬೇಕು ಅಂತ ಕೇಳ್ತಾರೆ. ಆದ್ರೆ ಆಚಾರ್ಯರು ಅದೇ ಮೂಲ ಶಾಸ್ತ್ರಗಳಿರುವಂತಹ ಜ್ಞಾನವನ್ನ ಅದನ್ನು ಸರಳವಾಗಿ ಬಿಡಿಸಿ ನಾವು ಚೆನ್ನಾಗಿ ತಿಂದು ಡೈಜೆಸ್ಟ್ ಮಾಡುವ ಹಾಗೆ ತಮ್ಮ ತಾತ್ಪರ್ಯದಲ್ಲಿ ಬರೀತಾರೆ, ತಮ್ಮ ಟೀಕೆಗಳಲ್ಲಿ ಬರೀತಾರೆ. ರೈಟ್. ಆದ್ರೂ ಕೆಲವರು ಅದು ಒರಿಜಿನಲ್, ಇದನ್ನು ಒರಿಜಿನಲ್ಲೇ, ರೈಟ್, ಆದ್ರೆ ಸರಳವಾಗಿ ಡೈಜೆಸ್ಟ್ ಆಗೋ ತರ ಇದೆ. ಕಷ್ಟ ಅಲ್ಲ. ರೈಟ್. ತಮ್ಮೆಲ್ಲರೂ ಅನಿಸಿಕೆ ಆಗಿರ್ಬೋದು, ಪ್ರಭುಪಾದರ ತಾತ್ಪರ್ಯಗಳನ್ನು ಓದಿದ್ಮೇಲೆ ಭಾಗವತವನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ರೈಟ್. ಆದ್ರೆ ಡೈರೆಕ್ಟ್ ಓದಿದ್ರೆ ಅರ್ಥ ಆಗೋದಿಲ್ಲ. ಸೊ ಪ್ರಭುಪಾದರ ಮುಖಾಂತರ ಓದಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಅದು ಡೈಜೆಸ್ಟಿಬಲ್ ಫುಡ್ ತರ. ಈಗ ಚಿಕ್ಕ ಮಕ್ಕಳಿಗೆ ಒಂದು ಸೆರೆಲ್ಯಾಕ್ ಕೊಡ್ತಾರೆ, ಸೆರೆಲ್ಯಾಕ್ ಅಥವಾ ಡೈಜೆಸ್ಟಿಬಲ್ ಫುಡ್ ನೆಸ್ಲೆ, ಅದರಿಂದ ಈಸಿಲಿ ಡೈಜೆಸ್ಟ್ ಆಗುತ್ತೆ. ರೈಟ್. ಅದೇ ರೀತಿ ಆಚಾರ್ಯರು ಕೂಡ ವೇದಗಳ ಜ್ಞಾನವನ್ನ ತುಂಬಾ ಸರಳವಾಗಿ ಒಂದು ಗಂಜಿ ತರ ನಮ್ಗೆ ಕೊಡಿಸಿ ಅದನ್ನ ಡೈಜೆಸ್ಟ್ ಮಾಡಿಸ್ತಾರೆ. ಅದು ಪ್ರಭುಪಾದರ ಪುಸ್ತಕಗಳು. ಸೊ ಪ್ರಭುಪಾದರು ಇಷ್ಟೊಂದು ಮಹಾನ್ 18,000 ಶ್ಲೋಕಗಳ ಭಾಗವತವನ್ನ ಅವರು ಅನುವಾದ ಮಾಡಿದ್ದಾರೆ. ಅಟ್ಲೀಸ್ಟ್ ನಾವು ಇದನ್ನ ನಮ್ಮ ಜೀವಾವಧಿಯಲ್ಲಿ ಅಟ್ಲೀಸ್ಟ್ ಒಂದು ಬಾರಿ ಆದ್ರೂ ಓದ್ಬೇಕು. ರೈಟ್. ಅದೇ ಒಂದು ಪ್ರಯಾಸ. ಈ ಭಾಗವತ ರಸಮಾಲಯದ ಏನು ಉದ್ದೇಶ, ಎಲ್ಲರೂ ಭಾಗವತವನ್ನ ಓದ್ಲಿ ಅಂತ. ಯಾಕಂದ್ರೆ ಭಾಗವತನ ಓದಿದ್ರೆ ಭಗವಂತನ ಬಗ್ಗೆ ನಮ್ಗೆ ತಿಳಿಯುತ್ತೆ. ಅತ್ಯುತ್ತಮವಾದಂತಹ ಜ್ಞಾನ, ಶ್ರೇಷ್ಠವಾದ ಜ್ಞಾನ ಭಾಗವತದಲ್ಲಿದೆ. ಪರಮಹಂಸ ಸಂಹಿತ ಅಂತ ಕರೀತಾರೆ, ಅಮಲ ಪುರಾಣ ಅಂತ ಕೂಡ ಕರೀತಾರೆ, ಸಕಲ ವೇದಗಳ ಶಿರೋಮಣಿ ಅಂತ ಕೂಡ ಭಾಗವತವನ್ನ ಕರೀತಾರೆ. ವೈಷ್ಣವರಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಗ್ರಂಥ ಅಂದ್ರೆ ಶ್ರೀಮದ್ ಭಾಗವತ. ಸೊ ಪದ್ಮ ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ, ಭಾಗವತದ ಸ್ಕಂದಗಳು ಅದು ಕೃಷ್ಣನ ಶರೀರಕ್ಕೆ ಹೋಲಿಸಿದ್ದಾರೆ.
ಪಾದೋ ಯದೀಯೌ ಪ್ರಥಮ ದ್ವಿತೀಯೌ. ಪಾದ ಪಾದಗಳು, ಕೃಷ್ಣನ ಪಾದಗಳು ಪ್ರಥಮ ಮತ್ತೆ ದ್ವಿತೀಯ ಸ್ಕಂದ. ಆ ರೀತಿ ನೋಡಿ, ಭಾಗವತವು ಸಾಕ್ಷಾತ್ ಕೃಷ್ಣನ ಗ್ರಂಥ ಅವತಾರ. ಸೊ ಭಾಗವತ ಏನಿದೆ, ಇಟ್ ಈಸ್ ನಾಟ್ ಜಸ್ಟ್ ಬುಕ್, ಒಂದು ಪುಸ್ತಕ ಅಲ್ಲ, ಒಂದು ಪೇಪರು ಮತ್ತೆ ಇಂಕ್ ಇರುವಂತ ಪುಸ್ತಕ ಅಲ್ಲ. ಭಾಗವತವೇನು? ಗ್ರಂಥ ಅವತಾರ. ಈಗ ಕೃಷ್ಣ ಮೀನಿನ ರೂಪದಲ್ಲಿ ಬಂದ್ರೆ ಅವರಿಗೆ ಮತ್ಸ್ಯ ಅವತಾರ ಅಂತ ಕರಿತೀವಿ. ಕೃಷ್ಣ ಕೂರ್ಮನ ರೂಪದಲ್ಲಿ ಬಂದಾಗ ಕೂರ್ಮ ಅವತಾರ ಅಂತ ಕರಿತೀವಿ, ರೈಟ್? ಕೃಷ್ಣ ಒಂದು ಹಂದಿಯ ರೂಪದಲ್ಲಿ ಬಂದಾಗ ವರಹ ಅವತಾರ ಅಂತ ಕರಿತೀವಿ. ಅದೇ ರೀತಿ ಕೃಷ್ಣ ಪುಸ್ತಕದ ರೂಪದಲ್ಲಿ ಬಂದಾಗ ಅವ್ರೇನಾಗ್ತಾರೆ? ಗ್ರಂಥ ಅವತಾರ, ಭಾಗವತ. ಸೊ ಭಾಗವತ ಸಾಕ್ಷಾತ್ ಕೃಷ್ಣನೇ. ಅದಕ್ಕೆ ಭಾಗವತವನ್ನ ನಮ್ ಕೃಷ್ಣನೇ ಕೊಡುವಂತ ಸ್ಥಾನವನ್ನೇ ಕೊಡಬೇಕು. ಅದನ್ನ ದೇವರ ಒಳ್ಳೆ ಒಂದು ಸ್ಥಾನದಲ್ಲಿ ಇಟ್ಟು ಅದಕ್ಕೆ ಪೂಜೆ ಮಾಡಿ ಭಾಗವತನ ಓದಿ, ರೈಟ್? ಆಕ್ಚುಲಿ ಪೂಜೆ ಮಾಡೋದಂದ್ರೆ ಭಾಗವತನ ಓದಿ ಪರಿಪಾಲನೆ ಮಾಡುದು, ಪ್ರತಿನಿತ್ಯ ಓದ್ಬೇಕು. ನಿತ್ಯಂ ಭಾಗವತ ಸೇವೆಯ, ಅದೇ ಭಾಗವತದ ಪೂಜೆ. ಅದಕ್ಕೆ ಕೆಲವೊಮ್ಮೆ ನಾವು ಭಾಗವತ ಯಾರಾದ್ರೂ ತಗೊಂಡಾಗ ಫಸ್ಟ್ ಟೈಮ್ ಇನ್ಸ್ಟಾಲೇಷನ್ ಮಾಡ್ತೀವಿ. ಭಾಗವತಕ್ಕೆ ಹೂ ಹಾಕಿ ಅದಕ್ಕೆ ಆರತಿಯನ್ನು ಮಾಡಿ, ಕೀರ್ತನೆಯನ್ನು ಮಾಡಿ, ಭಾಗವತವನ್ನು ಸ್ವಾಗತಿಸಿ, ಭಾಗವತನ ಮನೆಯಲ್ಲಿ ಸ್ಥಾಪನೆ ಮಾಡಿ ನಂತರ ಭಾಗವತನ ಪಾಠ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ, ರೈಟ್? ಸೊ ಈ ಗ್ರಂಥ ಅವತಾರ ಭಾಗವತವನ್ನ ಕೃಷ್ಣನ ದಿವ್ಯ ಶರೀರಕ್ಕೆ ಹೋಲಿಸಿದರೆ ಪ್ರಥಮ ಮತ್ತೆ ದ್ವಿತೀಯ ಸ್ಕಂದ ಕೃಷ್ಣನ 2 ಪಾದಗಳು. ಸೊ ಪ್ರಥಮ ಸ್ಕಂದ ಆಲ್ರೆಡಿ ಓದಿದೀವಿ, ಈಗ ದ್ವಿತೀಯ ಸ್ಕಂದಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ದ್ವಿತೀಯ ಸ್ಕಂದ ಕೃಷ್ಣನ 2ನೇ ಪಾದ. ಸೊ ಕೃಷ್ಣನ ಪಾದಗಳ ದರ್ಶನ, ಸಂಪೂರ್ಣ ದರ್ಶನ, ಈ 2 ಸ್ಕಂದಗಳನ್ನು ನೋಡಿದ್ರೆ ಕೃಷ್ಣನ ಪಾದಗಳ ದರ್ಶನ ಆದಂಗೆ. ಸೊ ಪ್ರಥಮ ದ್ವಿತೀಯೋ ತೃತೀಯ ತೂರ್ಯೋ ಕಥಿತೌ ಯದ್ ಊರು, ಅಂದ್ರೆ ಕೃಷ್ಣನ ತೊಡೆ ಭಾಗ ತೃತೀಯ ಮತ್ತೆ ತೂರ್ಯ ಅಂದ್ರೆ ಚತುರ್ಥ ಸ್ಕಂದ, ಅವೆರಡು ಕೃಷ್ಣನ ತೊಡೆ ಭಾಗ. ನಾಭಿಸ್ತತ ಪಂಚಮ ಇವ ಷಷ್ಠೋ. ಸೊ ನಾಭಿ ಸ್ಥಳ ಏನಿದೆ ಅದು ಪಂಚಮ ಸ್ಕಂದ. ಮತ್ತೆ ಅವರ ಇದು ವಕ್ಷಸ್ಥಳ ಏನಿದೆಯಲ್ಲ, ಎದೆ ಭಾಗ, ಅದು 6ನೇ ಸ್ಕಂದ. ಭುಜಂತರಾಂ ದೋರ್ ಯುಗಲಂ ತಥಾನ್ಯ. ಸೊ ಭುಜಗಳು 7 ಮತ್ತೆ 8ನೇ ಸ್ಕಂದ, ಭುಜಗಳು ಮತ್ತೆ ಕೈಗಳು. ಕಂಠಸ್ತು ರಾಜನ್ ನವಮೋ ಯದೀಯೋ, 9ನೇ ಸ್ಕಂದ ಕೃಷ್ಣನ ಕಂಠದ ಭಾಗ. ಮತ್ತೆ 10ನೇ ಸ್ಕಂದ ಕೃಷ್ಣನ ಮುಖಾರವಿಂದಂ ದಶಮ ಪ್ರಫುಲ್ಲಂ. ಕೃಷ್ಣನ ಮುಖಕ್ಕೆ ದಶಮ ಸ್ಕಂದ ಅಂತ ಹೇಳಿದ್ದಾರೆ. ಯಾಕೆ ನಾವು ಭಗವಂತನ ದರ್ಶನ ಮಾಡ್ಬೇಕಾದ್ರೆ ಪಾದಗಳ ದರ್ಶನ ಮಾಡಿ, ಪಾದಗಳಿಂದ ಮೇಲೆ ದರ್ಶನ ಮಾಡ್ತಾ ಮಾಡ್ತಾ ನಂತರ ಮುಖ ಕಮಲವನ್ನು ನೋಡ್ತೀವಿ. ಡೈರೆಕ್ಟ್ ಆಗಿ ಕೃಷ್ಣನ ಮುಖವನ್ನು ನೋಡ್ಬಾರ್ದು. ಅದೇ ರೀತಿ ಭಾಗವತ ಪುರಾಣ ಓದ್ಬೇಕಾದ್ರೂ ಕೂಡ ನಾವು ಪ್ರಥಮ ದ್ವಿತೀಯ ತೃತೀಯ ಸ್ಕಂದದಿಂದ ಹೀಗೆ ಕ್ರಮೇಣವಾಗಿ ಓದ್ತಾ ಬರಬೇಕು. ನಂತರ 10ನೇ ಸ್ಕಂದಕ್ಕೆ ಬಂದಾಗ ಕೃಷ್ಣನ ಅದ್ಭುತ ದಿವ್ಯ ಮುಖದ ದರ್ಶನವಾಗುತ್ತೆ. ಡೈರೆಕ್ಟ್ ಆಗಿ ಮಾಡಬಾರ್ದು. ಕೆಲವರು ಡೈರೆಕ್ಟ್ ಆಗಿ ಕೃಷ್ಣ ಲೀಲೆ, ರಾಸಲೀಲೆ ಸೆಕ್ಷನ್ ಅನ್ನು ಓದ್ತಾರೆ, ಆಗ ಇಂಡೈಜೆಷನ್ ಆಗ್ಬಿಡುತ್ತೆ, ಅವರಿಗೆ ಅರ್ಥ ಆಗೋದಿಲ್ಲ, ತಪ್ಪು ಅರ್ಥ ಆಗುತ್ತೆ. ಸೊ ಫಸ್ಟ್ ನಾವು ಕೃಷ್ಣನ ಮಾಧುರ್ಯ ಲೀಲೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಕೃಷ್ಣನ ಐಶ್ವರ್ಯ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಪ್ರಥಮ ಸ್ಕಂದದಿಂದ 9ಮ ಸ್ಕಂದದವರೆಗೆ ಕೃಷ್ಣನ ಐಶ್ವರ್ಯ ಜ್ಞಾನದ ಬಗ್ಗೆ ವರ್ಣನೆ ಇದೆ. ನಂತರ ದಶಮ ಸ್ಕಂದದಲ್ಲಿ ಕೃಷ್ಣನ ಮಾಧುರ್ಯ, ಕೃಷ್ಣ ಮತ್ತೆ ಯಶೋಧ, ಕೃಷ್ಣನ ವೃಂದಾವನ ಲೀಲೆಗಳು, ಅದೆಲ್ಲ ವರ್ಣನೆ ಅಲ್ಲಿ ಬರುತ್ತೆ, ರೈಟ್? 10ನೇ ಸ್ಕಂದ ಕೃಷ್ಣನ ಮುಖ. 11ನೇ ಸ್ಕಂದ ಏಕಾದಶೋ ಯಸ್ಯ ಲಲಾಟ ಪಟ್ಟಂ. ಲಲಾಟ ಅಂದ್ರೆ ಕೃಷ್ಣನ ಫೋರ್ಹೆಡ್, ಅದು ಲಲಾಟ. ಮತ್ತೆ 12ನೇ ಸ್ಕಂದ ಕೃಷ್ಣನ ಕಿರೀಟ. ಶಿರೋಪಿತು ದ್ವಾದಶ ಏವ ಭಾತಿ. 12ನೇ ಸ್ಕಂದ. ತಮಾದಿದೇವಂ ಕರುಣಾನಿಧಾನಂ ತಮಾಲವರ್ಣಂ ಸುಹಿತಾವತಾರಂ ಅಪಾರ ಸಂಸಾರ ಸಮುದ್ರ ಸೇತುಂ ಭಜಾಮಹೇ ಭಾಗವತ ಸ್ವರೂಪಂ. ಅಪಾರ ಸಂಸಾರ ಸಮುದ್ರ ಸೇತುಂ. ಈ ಸಂಸಾರ ಏನಿದೆ ಅಲ್ಲ, ಒಂದು ಸಮುದ್ರ ತರ ಇದೆ. ಸಮುದ್ರ ವಿಶಾಲವಾಗಿದೆ. ಸಮುದ್ರವನ್ನು ದಾಟುವುದು ಇಂಪಾಸಿಬಲ್, ಅಸಂಭವ. ಆದ್ರೆ ಸಮುದ್ರದ ಮೇಲೆ ಒಂದು ಸೇತು ಇದ್ರೆ ಆ ಸೇತು ಮೇಲೆ ನಡ್ಕೊಂಡು ಹೋಗಿ ದಾಟ್ಕೋಬಹುದು. ಸೊ ಈ ಅಪಾರ ಸಂಸಾರ ಸಮುದ್ರ ಸೇತುಂ ಯಾವುದು? ಶ್ರೀಮದ್ ಭಾಗವತ. ಭಾಗವತ ಸ್ವರೂಪಂ. ಶ್ರೀಮದ್ ಭಾಗವತಂ ಸಾಕ್ಷಾತ್ ಕೃಷ್ಣನೇ. ಸೊ ಭಾಗವತದ ಒಂದು ಆಶ್ರಯವನ್ನ ಪಡೆದರೆ ನಾವು ಈ ಸಂಸಾರ ಸಾಗರವನ್ನ ದಾಟಬಹುದು ಅಂತ ಈ ಶ್ಲೋಕದಲ್ಲಿ ಪದ್ಮಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ರೈಟ್?
ಸೊ ಇದೇ ಭಾಗವತದ ಒಂದು ಮಹಿಮೆ. ಸೊ ಪ್ರಥಮ ಸ್ಕಂದದಲ್ಲಿ ನಾವು ಇಂಟ್ರೊಡಕ್ಷನ್ ನೋಡಿದ್ವಿ. ದ್ವಿತೀಯ ಸ್ಕಂದದಲ್ಲಿ ಆಕ್ಚುಲಿ ಪ್ರಥಮ ಬಾರಿ ಶುಕದೇವ ಗೋಸ್ವಾಮಿಗಳು ಅವರು ತಮ್ಮ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶ್ರೀ ಶುಕೋವಾಚ ವರ್ಯಾನೇಶತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ ಅಪಶ್ಯತಾಮಾತ್ಮತತ್ವಂ ಗೃಹೇಶು ಗೃಹಮೇದಿನಾಂ. ಸೊ ಆತ್ಮವಿತ್ ಸಮ್ಮತ ಪುಂಸಾಂ ಶ್ರೋತವ್ಯಾದಿಶು ಯಃ ಪರಃ. ಹೇಳ್ತಾರೆ, ನಿನ್ನ ಪ್ರಶ್ನೆ ಎಷ್ಟು ಉತ್ತಮವಾಗಿದೆ, ಅತ್ಯುತ್ತಮ ಪ್ರಶ್ನೆ ಮಾಡಿದೀಯ. ಈ ಪ್ರಶ್ನೆಗೆ ಉತ್ತರ ಎಲ್ಲ ಜನರಿಗೆ ಹಿತಕಾರಿಯಾಗತ್ತೆ. ಯಾಕಂದ್ರೆ ಈ ಕೃಷ್ಣನ ಬಗ್ಗೆ ಚರ್ಚೆ ಈಗ ಆಗುತ್ತೆ. ನಿನ್ನ ಪ್ರಶ್ನೆ ಕೃಷ್ಣನಿಗೆ ಸಂಬಂಧಿತವಾದದ್ದು, ಎಲ್ಲ ಲೋಕಕ್ಕೆ ಹಿತವಾಗುವಂಥದ್ದು. ಸೊ ತುಂಬಾ ಒಳ್ಳೆಯದಾಯ್ತು. ಆತ್ಮವಿತ್ ಸಮ್ಮತಃ ಪುಂಸಃ. ಯಾರು ಆತ್ಮವಿತ್ ಅಂದ್ರೆ ಶುದ್ಧ ಭಕ್ತರು, ಅವರು ಕೂಡ ಈ ಪ್ರಶ್ನೆಗಳಿಗೆ ಸಮ್ಮತಿಯನ್ನು ಕೊಡ್ತಾರೆ. ಶ್ರೋತವ್ಯಾದಿಷು ಇಹ ಪರಃ. ಕೇಳುವುದರಲ್ಲಿ ಇದು ಉತ್ತಮವಾದಂತ ವಿಷಯ. ಕೃಷ್ಣನ ವಿಷಯಗಳು ಎಲ್ಲಾ ವಿಷಯಗಳಲ್ಲಿ, ಕೇಳುವ ವಿಷಯಗಳಲ್ಲಿ ಉತ್ತಮವಾದದ್ದು. ಅಂತ ಉತ್ತಮ ಪ್ರಶ್ನೆ ನಿನ್ನ ಕೇಳಿದ್ದ ಅಂತ ಆ ಪರೀಕ್ಷಿತನನ್ನ ಹೊಗಳಿ ಅವರು ಉತ್ತರಗಳನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಪ್ರಥಮ ಅಧ್ಯಾಯ, ದ್ವಿತೀಯ ಸ್ಕಂದದ ಪ್ರಥಮ ಅಧ್ಯಾಯ ಭಾಗವತ್ ಸಾಕ್ಷಾತ್ಕಾರದಲ್ಲಿ ಮೊದಲ ಹೆಜ್ಜೆ. ಸೊ ಈ ಅಧ್ಯಾಯದಲ್ಲಿ ಪ್ರಥಮ ಭಾಗದಲ್ಲಿ ಪರೀಕ್ಷಿತ್ ಮಹಾರಾಜರ ಪ್ರಶ್ನೆಗಳಿಗೆ ಉತ್ತರವನ್ನ ಸಂಕ್ಷಿಪ್ತವಾಗಿ ಶುಕದೇವ ಗೋಸ್ವಾಮಿಗಳು ಕೊಡ್ತಾರೆ. ಜನರು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ತಮ್ಮ ವಿಷಯ ಭೋಗದಲ್ಲಿ, ಇಂದ್ರ ತೃಪ್ತಿಯಲ್ಲಿ. ಆದರೆ ಬುದ್ಧಿವಂತ ಭಕ್ತರು ಕೇವಲ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾರೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರ ಹರಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಭಯಂ. ನಾವು ನಾರಾಯಣನನ್ನ ಸ್ಮರಣೆ ಮಾಡಬೇಕು. ನಿನ್ನ ಹತ್ರ 7 ದಿನ ಇದೆ. 7 ದಿನದಲ್ಲಿ ನೀನು ಭಗವಂತನನ್ನ ಪಡಿಬಹುದು. ಖಟ್ವಾಂಗ ಅಂತ ಒಬ್ಬ ರಾಜನಿದ್ದ. ರಾಜನು ಒಂದು ಮುಹೂರ್ತದಲ್ಲಿ ಭಗವಂತನನ್ನ ಪಡೆದ. ನಿನ್ನ ಹತ್ರ 7 ದಿನ ಇದೆ, ಅದು ಸಾಧ್ಯವಾಗತ್ತೆ. ನಾನು ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಶುಕದೇವ ಗೋಸ್ವಾಮಿಗಳು ಭಗವಂತನ ಬಗ್ಗೆ ಹೇಳೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಥಮ ಅಧ್ಯಾಯದಲ್ಲಿ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಕೇಳ್ತಾನೆ, ನಾವು ಯಾರ ಮೇಲೆ ಧ್ಯಾನವನ್ನು ಮಾಡಬೇಕು ಅಂತ. ಆಗ ಶುಕದೇವ ಗೋಸ್ವಾಮಿಗಳು ಫಸ್ಟ್ ವಿರಾಟ ಪುರುಷನ ರೂಪದ ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಅಲ್ಲಿ ಕೆಲವು ಯೋಗಿಗಳು ಕೂಡ ಆ ಒಂದು ಸಭೆಯಲ್ಲಿ ಸೇರಿದ್ರು. ಸೊ ಅವ್ರಿಗೂ ಕೂಡ ಅನುಕೂಲ ಆಗೋ ತರ ವಿರಾಟ ರೂಪದ ದರ್ಶನವನ್ನು ಮಾಡಬೇಕು. ಹೇಗೆ ಬ್ರಹ್ಮಾಂಡವನ್ನ ಭಗವಂತನ ವಿರಾಟ ಪುರುಷನ ರೂಪಕ್ಕೆ ಹೋಲಿಸಿ ಕ್ರಮೇಣವಾಗಿ ಅವರ ದರ್ಶನವನ್ನು ಮಾಡಿ ನಂತರ ಅವರು ಪರಿಶುದ್ಧವಾದ್ಮೇಲೆ ಪರಮಾತ್ಮನವನ್ನು ಧ್ಯಾನ ಮಾಡ್ತಾರೆ. ನಂತರ ಅವರು ವೈಕುಂಠಕ್ಕೆ ಅಥವಾ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾರೆ ಅಂತ ಶುಕದೇವ ಗೋಸ್ವಾಮಿಗಳು ಪ್ರಥಮ ಅಧ್ಯಾಯದಲ್ಲಿ ಹೇಳ್ತಾರೆ. ಎರಡನೇ ಅಧ್ಯಾಯದಲ್ಲಿ ಯಾವ ಯೋಗಿಗಳು ಅವರು ಪರಿಶುದ್ಧರಾಗಿರ್ತಾರೋ ಅವರು ಡೈರೆಕ್ಟ್ ಆಗಿ ಪರಮಾತ್ಮನ ಧ್ಯಾನ ಮಾಡ್ಬೋದು. ಆದ್ರೆ ಯಾರ ಹೃದಯ ಅಷ್ಟು ಭಕ್ತಿಯಿಂದ ಪರಿಶುದ್ಧವಾಗಿಲ್ವೋ ಅವರು ವಿರಾಟ ರೂಪದ ಧ್ಯಾನ ಮಾಡ್ತಾರೆ. ಸೊ ಎರಡನೇ ಅಧ್ಯಾಯದಲ್ಲಿ ಪರಮಾತ್ಮನ ಧ್ಯಾನ ಹೇಗೆ ಮಾಡಬೇಕು, ಪರಮಾತ್ಮನ ರೂಪ ಹೇಗೆ ಇದೆ, ಯಾವ ರೀತಿ ಕಾಣ್ತಾರೆ, ಅವ್ರ ಕ್ರಮೇಣ ಧ್ಯಾನ ಹೇಗೆ ಮಾಡಬೇಕು ಅನ್ನೋದ ವಿಷಯದ ಬಗ್ಗೆ ಶುಕದೇವ ಗೋಸ್ವಾಮಿಗಳು ಎರಡನೇ ಅಧ್ಯಾಯದಲ್ಲಿ ಹೇಳ್ತಾರೆ. ನಂತರ ಒಂದು ಕ್ರಮ ಮುಕ್ತಿ ಅಂತ ಒಂದು ವಿಷಯವನ್ನ ಕೂಡ ಹೇಳ್ತಾರೆ. ವಿವರವಾಗಿ ನಾವು ಡೀಟೇಲ್ ಆಗಿ ಚಾಪ್ಟರ್ ಬಂದಾಗ ನೋಡೋಣ. ಕ್ರಮ ಮುಕ್ತಿ ಅಂದ್ರೆ ಡೈರೆಕ್ಟ್ ಆಗಿ ಮುಕ್ತಿ ಅಲ್ಲ, ಆದ್ರೆ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗಿ, ಅಲ್ಲಿಂದ ಮೇಲೆ ಹೋಗಿ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮಲೋಕಕ್ಕೆ ಹೋಗಿ ನಂತರ ಅಲ್ಲಿಂದ ಬ್ರಹ್ಮನ ಜೊತೆ ಅವರು ಮೇಲೆ ಹೋಗ್ತಾರೆ. ಒಂದು ಕ್ರಮ ಮುಕ್ತಿಯ ಒಂದು ಪದ್ಧತಿ ಬಗ್ಗೆ ಕೂಡ ಎರಡನೇ ಅಧ್ಯಾಯದಲ್ಲಿ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತನಿಗೆ ವರ್ಣನೆ ಮಾಡ್ತಾರೆ. ನಂತರ ಮೂರನೇ ಅಧ್ಯಾಯದಲ್ಲಿ ಶುದ್ಧ ಭಕ್ತಿಯ ಸೇವೆ, ಹೃದಯ ಪರಿವರ್ತನೆ, ಇದರ ವಿಷಯ ಇಲ್ಲಿ ಇದೆ. ಇದರ ಪ್ರಥಮ ಭಾಗದಲ್ಲಿ ದೇವತೆಗಳ ಪೂಜೆ ಬಗ್ಗೆ ಇದೆ.
ಸುಮಾರು 26 ದೇವತೆಗಳ ಪೂಜೆಯ ಬಗ್ಗೆ ಇರುತ್ತೆ. ಆದ್ರೆ ಯಾರು ಡೈರೆಕ್ಟ್ ಶುದ್ಧ ಭಕ್ತಿ ಅವ್ರು ಇಚ್ಛೆ ಪಡ್ತಾರೋ ಅವರು ದೇವತೆಗಳ ಪೂಜೆ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಕೃಷ್ಣನ ಪೂಜೆಯನ್ನು ಮಾಡ್ತಾರೆ. ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರಧಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷ ಪರಂ. ಯಾವುದೇ ಕಾಮನೆಗಳಿರ್ಲಿ ಇಲ್ಲದೆ ಇರ್ಲಿ, ಮೋಕ್ಷ ಕಾಮನೆ ಇರ್ಲಿ, ಯಾವುದೇ ಸ್ಥಿತಿಯಲ್ಲಿ ತೀವ್ರವಾಗಿ ಭಗವಂತನ ಭಕ್ತಿಯನ್ನು ಮಾಡಿದ್ರೆ ಭಗವಂತ ನಮ್ಗೆ ಸಿಗ್ತಾನೆ. ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷ ಪರಂ, ಪರಮ ಪುರುಷ ನಮ್ಗೆ ಸಿಗ್ತಾನೆ ಅಂತ ಶುಕದೇವ ಗೋಸ್ವಾಮಿ ಹೇಳಿ, ಯಾರೇ ಇರ್ಲಿ ನೀವು ಕೃಷ್ಣನ ಡೈರೆಕ್ಟ್ ಆಗಿ ನೇರ ಪೂಜೆ ಮಾಡಿ ಅಂತ ಇಲ್ಲಿ ಒಂದು ಘೋಷಣೆಯನ್ನು ಮಾಡ್ತಾರೆ. ಸೊ ಈ ರೀತಿ ಶೌನಕಾದಿ ನಂತರ ಶೌನಕಾದಿ ಋಷಿಗಳು ಇನ್ನಿಷ್ಟು ಹೆಚ್ಚು ನಮಗೆ ಕೇಳಬೇಕು, ಪರೀಕ್ಷಿತ ಶುಕದೇವರ ಸಂವಾದದ ಬಗ್ಗೆ ಇನ್ನಿಷ್ಟು ಹೆಚ್ಚು ಕೇಳಬೇಕು ಅಂತ ತಮ್ಮ ಕುತೂಹಲವನ್ನ ವ್ಯಕ್ತಪಡಿಸ್ತಾರೆ. ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತಂಚಯನ್ನಸೌ ತಸ್ಯ ರತೆ ಯತ್ ಕ್ಷಣೋನೀತ ಉತ್ತಮ ಶ್ಲೋಕ ವಾರ್ತೆಯ. ಯಾರು ಕೃಷ್ಣ ಕಥೆಯನ್ನು ಕೇಳೋದಿಲ್ವೋ ಅವರು ಸಾವಿನ ಹತ್ತಿರ ಹೋಗ್ತಾ ಇದ್ದಾರೆ. ಆದ್ರೆ ಯಾರು ಕೃಷ್ಣ ಕಥೆಯನ್ನು ಕೇಳ್ತಾರೋ ಅವರು ಕೃಷ್ಣನ ಹತ್ತಿರ ಬರ್ತಾ ಇದ್ದಾರೆ. ಅವರು ಎಟರ್ನಲ್ ಲೈಫ್, ಶಾಶ್ವತವಾದ ಜೀವನದ ಹತ್ತಿರ ಬರ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ದಯವಿಟ್ಟು ನಮಗೆ ಇನ್ನಿಷ್ಟು ಕೃಷ್ಣನ ಬಗ್ಗೆ ಕೇಳೋಕೆ ಇಚ್ಛೆ ಇದೆ, ದಯವಿಟ್ಟು ಹೇಳಿ ಅಂತ ಅವರು ತಮ್ಮ ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ. ಯಾರು ಕೃಷ್ಣ ಕಥೆಯನ್ನ ಕೇಳೋದಿಲ್ವೋ ಅವರ ಕಿವಿಗಳು ಒಂದು ಹಾವಿನ ಹುತ್ತಿನ ತೂತಿನ ತರ. ಯಾರ ತಲೆ ಕೃಷ್ಣನಿಗೆ ನಮಸ್ಕಾರ ಮಾಡೋದಿಲ್ವೋ ಅದೊಂದು ತಲೆ ಮೇಲೆ ಅದೊಂದು ಕಿರೀಟ ಏನಿರುತ್ತಲ್ಲ ತಲೆ ಭಾರ ಇದ್ದಂಗೆ. ಸೊ ಈ ರೀತಿ ತುಂಬಾ ಯಾರು ಕೃಷ್ಣನ ದೇವಸ್ಥಾನದ ಪ್ರದಕ್ಷಿಣೆ ಮಾಡೋದಿಲ್ಲ ಅವ್ರ ಕಾಲುಗಳು ಒಂದು ವೃಕ್ಷದ ಕಾಲಿನ ಹಾಗೆ ಅಂತ ಈ ರೀತಿ ಹೋಲನೆ ಮಾಡಿ ಕೃಷ್ಣನ ಭಕ್ತಿ ಎಲ್ಲರೂ ಮಾಡಬೇಕು ಅಂತ ಇಲ್ಲಿ ಉತ್ಸಾಹವನ್ನು ಅವರು ತೋರಿಸ್ತಾರೆ. ನಂತರ 4ನೇ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜ ಶುಕದೇವ ಗೋಸ್ವಾಮಿಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾನೆ. ಆ ಪ್ರಶ್ನೆಗಳೇನೆಂದ್ರೆ, ಸೃಷ್ಟಿ ಹೇಗೆ ಆಯ್ತು, ಭಗವಂತ ಈ ಬ್ರಹ್ಮಾಂಡದ ಸೃಷ್ಟಿಯನ್ನು ಹೇಗೆ ಮಾಡಿದ, ಪುರುಷಾವತಾರಗಳನ್ನ ಹೇಗೆ ತಗೊಂಡ, ಇದ್ರ ಬಗ್ಗೆ ನನಗೆ ಕೇಳೋಕೆ ಇಚ್ಛೆ ಇದೆ ಅಂತ ಕೇಳ್ತಾನೆ. ಪರೀಕ್ಷಿತ್ ಮಹಾರಾಜನ ಹತ್ರ ಕೇವಲ 7 ದಿನ ಇತ್ತು. ಆದ್ರೆ 7 ದಿನದಲ್ಲಿ ಕೂಡ ಪರೀಕ್ಷಿತ್ ಮಹಾರಾಜ ಈ ಸೃಷ್ಟಿಯ ವಿಷಯದ ಬಗ್ಗೆ ಕೇಳೋದಕ್ಕೆ ಇಚ್ಛೆ ಪಟ್ಟ. ಸೃಷ್ಟಿಯ ಪ್ರಕ್ರಿಯೆ ಬಗ್ಗೆ ಅವರು ಕೇಳ್ತಾ ಇದ್ದಾರೆ. ಸೊ ಸೃಷ್ಟಿ ಹೇಗೆ ಆಯ್ತು ಅಂತ ಶುಕದೇವ ಗೋಸ್ವಾಮಿಗಳು ವರ್ಣನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ 5ನೇ ಅಧ್ಯಾಯದಿಂದ. ಅದು ಪರೀಕ್ಷಿತ್ ಮಹಾರಾಜ ಹಲವಾರು ಭಗವಂತನ ಗುಣಗಳನ್ನು ಕೂಡ ಹೊಗಳ್ತಾನೆ. ಸುಂದರವಾದ ಶ್ಲೋಕಗಳಿದೆ, ಆ ಅಧ್ಯಾಯ ಬಂದಾಗ ನೋಡೋಣ. ಅಂದ್ರೆ ಇವತ್ತು ಕೇವಲ ಸಂಕ್ಷಿಪ್ತ ಸಿಂಪಲ್ ಬ್ರೀಫ್ ಸಮರಿ ಮಾತ್ರ ನಾನು ಇವತ್ತು ಕೊಡ್ತಾ ಇದ್ದೇನೆ. 5ನೇ ಅಧ್ಯಾಯದಲ್ಲಿ ಸಕಲ ಕಾರಣಗಳ ಕಾರಣ. ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಶುಕದೇವ ಗೋಸ್ವಾಮಿಗಳು ಬ್ರಹ್ಮ ಮತ್ತೆ ಬ್ರಹ್ಮನ ಪುತ್ರನಾದಂತಹ ನಾರದ ಮುನಿಗಳ ಸಂವಾದನ ಹೇಳ್ತಾನೆ. ಯಾಕಂದ್ರೆ ಸೃಷ್ಟಿಯ ಬಗ್ಗೆ ಪ್ರಶ್ನೆಗಳನ್ನ ನಾರದ ಬ್ರಹ್ಮಾಜಿಗೂ ಕೂಡ ಕೇಳಿದ. ಪರೀಕ್ಷಿತ, ನೀನು ಕೇಳಿದಂತ ಪ್ರಶ್ನೆ ನಾರದ ಬ್ರಹ್ಮಾಜಿಗೆ ಕೇಳಿದ್ದ. ಸೊ ಬ್ರಹ್ಮದೇವರು ನಾರದನಿಗೆ ಉತ್ತರ ಕೊಟ್ಟಿದ್ರು, ಆ ಉತ್ತರವನ್ನು ನಾನು ನಿನಗೆ ತಿಳಿಸ್ತೀನಿ ಅಂತ ಶುಕದೇವ ಗೋಸ್ವಾಮಿ ಬ್ರಹ್ಮ ಮತ್ತೆ ನಾರದರ ಸಂವಾದನ ಹೇಳ್ತಾರೆ. 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ, ಸೊ 8ನೇ ಅಧ್ಯಾಯದವರೆಗೂ ಕೂಡ ಈ ಬ್ರಹ್ಮ ಮತ್ತೆ ನಾರದರ ಸಂವಾದನೆ ಮುಂದುವರಿಯುತ್ತೆ. ಓಕೆ, ಸೊ ಇದು ಮುಖ್ಯವಾದ ಒಂದು ಪ್ರಸಂಗ. ಇಲ್ಲಿ ಭಾಗವತದಲ್ಲಿ ಕನ್ವರ್ಸೇಷನ್ ವಿದಿನ್ ಕನ್ವರ್ಸೇಷನ್, ಸಂಭಾಷಣೆ ಮಧ್ಯೆ ಇನ್ನೊಂದು ಸಂಭಾಷಣೆ ಸೇರುತ್ತೆ. ಈಗ ಶುಕ ಶೌನಕಾದಿ ಋಷಿಗಳು ಸೂತ ಶೌನಕಾದಿ ಋಷಿಗಳು ಚರ್ಚೆ ಮಾಡ್ತಾ ಇದ್ದಾರೆ ನಮಿಚಾರಣದಲ್ಲಿ. ಅಲ್ಲಿ ಅವರು ಶುಕದೇವ ಗೋಸ್ವಾಮಿ ಪರೀಕ್ಷಿತನ ಸಂವಾದವನ್ನು ಹೇಳ್ತಾ ಇದ್ದಾರೆ. ಶುಕದೇವ ಗೋಸ್ವಾಮಿಗಳು ನಾರದ ಬ್ರಹ್ಮ ಅವರ ಸಂವಾದವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಸಂವಾದದೊಳಗೆ ಸಂವಾದ, ಈ ರೀತಿ ಮಲ್ಟಿಪಲ್ ಲೇಯರ್ಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಸಕಲ ಕಾರಣದಲ್ಲಿ ನಾರದರು ಪ್ರಶ್ನೆ ಮಾಡಿದ್ರು, ಯದ್ ರೂಪಂ ಯದ್ ಅಧಿಷ್ಠಾನಂ
ಯತ್ ಸೃಷ್ಟಂ ಯತ್ ಸಂಸ್ಥಂ ಯತ್ ಪರಂ ಯಚ್ಚ, ಈ ರೀತಿ 6 ಪ್ರಶ್ನೆಗಳನ್ನು ಕೇಳಿದ್ರು. ಈ 6 ಪ್ರಶ್ನೆಗಳಿಗೆ ಉತ್ತರ ಈ 4 ಅಧ್ಯಾಯಗಳಲ್ಲಿ ಬರುತ್ತೆ. ಸೊ ಈ ಸೃಷ್ಟಿಯ ರೂಪ ಏನು, ಈ ಸೃಷ್ಟಿಯ ಒಂದು ಆಶ್ರಯ ಏನು, ಯದಧಿಷ್ಠಾನಂ ಯತ ಸೃಷ್ಟಂ, ಯಾರು ಈ ಸೃಷ್ಟಿ ಮಾಡಿದ್ರು, ಎದ್ರ ಮೇಲೆ ಇದು ಆಧಾರಿತವಾಗಿದೆ, ಯಾರು ಇದರ ಪಾಲನೆಯನ್ನು ಮಾಡ್ತಾ ಇದ್ದಾರೆ, ಮತ್ತೆ ಇದರ ಈ ಸೃಷ್ಟಿ ಯಾವ ವಸ್ತುಗಳಿಂದ ನಿರ್ಮಿತವಾಗಿದೆ, ಅದರ ಬಗ್ಗೆ ನನಗೆ ಹೇಳಿ ಅಂತ. ಮತ್ತೆ ನೀವು ಶ್ರೇಷ್ಠವಾದ ಸೃಷ್ಟಿಕರ್ತರು ಅಂತ ನನಗೆ ಕಾಣ್ತಾ ಇದ್ದಾರೆ, ನಿಮಗಿಂತಲೂ ಶ್ರೇಷ್ಠವಾದರು ಯಾರಾದ್ರೂ ಇದ್ದಾರಾ, ನಿಮ್ಮನ್ನು ಮೀರಿ ಯಾರಾದ್ರೂ ಇದ್ದಾರಾ ಅಂತ ನಾರದ ಪ್ರಶ್ನೆ ಮಾಡಿದಾಗ ಬ್ರಹ್ಮಾಜಿಗೆ ತುಂಬಾ ಸಂತೋಷ ಆಗಿದೆ. ಎಂತ ಒಂದು ಪ್ರಶ್ನೆ ಮಾಡಿದೆ ನೀನು, ನನ್ನ ಪ್ರಭುವಿನ ಸ್ಮರಣೆಯನ್ನ ನೀನು ನನಗೆ ತರಿಸಿದೀಯಾ ಅಂತ ನಾರದರನ್ನ ಹೊಗಳಿ ಅವರು ಸೃಷ್ಟಿಯ ವರ್ಣನೆಯನ್ನ ಮಾಡ್ತಾರೆ. ಸೊ 5ನೇ ಅಧ್ಯಾಯದಲ್ಲಿ ವಿವರವಾಗಿ ಸರ್ಗದ ಬಗ್ಗೆ, ಸರ್ಗ ಅಂದ್ರೆ ಪ್ರಥಮ ಸೃಷ್ಟಿ. ಭಾಗವತದಲ್ಲಿ 10 ವಿಷಯಗಳಿದೆ, ಅದರಲ್ಲಿ ಪ್ರಥಮ ವಿಷಯ ಸರ್ಗ. ಸರ್ಗ ಅಂದ್ರೆ ಗರ್ಭದಕ್ಷ, ಇದು ಕಾರಣದಕ್ಷ ವಿಷ್ಣುವಿನದಾಗಿರುವಂತಹ ಸೃಷ್ಟಿ, ಎಲ್ಲ ಮೂಲಭೂತ ಪದಾರ್ಥಗಳ ಸೃಷ್ಟಿ, ಪಂಚಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಮತ್ತೆ ಪಂಚಮಹಾಭೂತ, ಪಂಚ ತನ್ಮಾತ್ರ, ಮತ್ತೆ ಮನಬುದ್ಧಿ ಅಹಂಕಾರ, ಸಪ್ರಧಾನದಿಂದ ಪ್ರಕೃತಿಯಿಂದ ಮಹತ್ತತ್ವದಿಂದ ಎಲ್ಲ ವಸ್ತುಗಳ ನಿರ್ಮಾಣ, ಇದು ಪ್ರಥಮ ಸೃಷ್ಟಿ. ಕಾರಣ ಸೃಷ್ಟಿ ಅಂತ ಕರೀತಾರೆ. ಕಾರಣ ಸೃಷ್ಟಿ ಮತ್ತೆ ಕಾರ್ಯ ಸೃಷ್ಟಿಯ ವರ್ಣನೆ 5ನೇ ಅಧ್ಯಾಯದಲ್ಲಿದೆ. ಅದೇನಂತ ಮುಂದೆ ನಾವು ಡೀಟೇಲ್ ಚರ್ಚೆ ಮಾಡೋಣ. ಮತ್ತೆ 6ನೇ ಅಧ್ಯಾಯದ ಹೆಸರು ಪುರುಷ ಸೂಕ್ತದ ದೃಢೀಕರಣ. ತಮಗೆ ಪುರುಷ ಸೂಕ್ತ ಕೆಲವರು ಕೇಳಿರ್ಬೋದು ತಮ್ಮಲ್ಲಿ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಜನರಲಿ ದೇವರ ಆರಾಧನೆ ಮಾಡ್ಬೇಕಾದ್ರೆ ಪುರುಷ ಸೂಕ್ತವನ್ನ ಹೇಳ್ತಾರೆ. ಆ ಪುರುಷ ಸೂಕ್ತ ಈ ಅಧ್ಯಾಯದಲ್ಲಿ ಬರುತ್ತೆ. ಸಿಮಿಲರ್ ಶ್ಲೋಕಸ್, ಪುರುಷ ಸೂಕ್ತದಲ್ಲಿರುವಂತಹ ಶ್ಲೋಕಗಳು ಮತ್ತೆ ಈ ಅಧ್ಯಾಯದಲ್ಲಿರುವಂತಹ ಶ್ಲೋಕಗಳು ಮ್ಯಾಚ್ ಆಗುತ್ತೆ. ಅದಕ್ಕೆ ಪ್ರಭುಪಾದರು ಈ ಅಧ್ಯಾಯಕ್ಕೆ ಹೆಸರು ಪುರುಷ ಸೂಕ್ತದ ದೃಢೀಕರಣ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ದೃಢೀಕರಣ, ಯಾಕಂದ್ರೆ ಆ ಗರ್ಭದಕ್ಷ ವಿಷ್ಣು ಪುರುಷ. ಸೊ ಗರ್ಭದಕ್ಷ ವಿಷ್ಣುವಿನ ಸ್ತುತಿ ಏನಾಗ್ತಾ ಇಲ್ಲ, ಅದಕ್ಕೆ ಪುರುಷ ಸೂಕ್ತ ಅಂತ ಕರೀತಾರೆ. ಸೊ ಇಲ್ಲಿ ವಿವರವಾಗಿ ಬರುತ್ತೆ. ಇಲ್ಲಿ ಮತ್ತೆ ಇನ್ನೊಂದು ಈ 2ನೇ ಸ್ಕಂದದಲ್ಲಿ 3 ಬಾರಿ ವಿರಾಟ ಪುರುಷನ ವರ್ಣನೆ ಬರುತ್ತೆ. ಒಂದು ಪ್ರಥಮ ಅಧ್ಯಾಯದಲ್ಲಿ, ಮತ್ತೆ ಇನ್ನೊಂದು 10ನೇ ಅಧ್ಯಾಯದಲ್ಲೂ ಕೂಡ ಬರುತ್ತೆ. 6ನೇ ಅಧ್ಯಾಯದಲ್ಲಿ ಪುರುಷ ಸೂಕ್ತ ಇದರಲ್ಲಿ ಬರುತ್ತೆ, ಮತ್ತೆ 10ನೇ ಅಧ್ಯಾಯದಲ್ಲಿ ಬರುತ್ತೆ. ಸೊ 3 ಬಾರಿ ವಿರಾಟ ಪುರುಷನ ವರ್ಣನೆ ಬರುತ್ತೆ. ಯಾಕೆ 3 ಬಾರಿ ಕೊಟ್ಟಿದ್ದಾರೆ, ಮತ್ತೆ ಅದರಲ್ಲಿ ವ್ಯತ್ಯಾಸ ಏನಿದೆ, ಅದು ಏನು ಅಂತ ನಾವು ಡೀಟೇಲ್ ಆಗಿ ಮುಂದೆ ಚರ್ಚೆ ಮಾಡೋಣ. ಸೊ ಬ್ರಹ್ಮಾಜಿ ಕೃಷ್ಣನ ಪುರುಷಾವತಾರಗಳು ಕಾರಣದಕ್ಷಾಯ ವಿಷ್ಣು, ಗರ್ಭದಕ್ಷಾಯ ವಿಷ್ಣು, ಕ್ಷೀರದಕ್ಷಾಯ ವಿಷ್ಣು, 3 ಪುರುಷರ ಬಗ್ಗೆ ವರ್ಣನೆ ಮಾಡಿದ ನಂತರ ಅವ್ರು ಹೇಳ್ತಾರೆ, ಈಗ ನಾನು ನಿನ್ಗೆ ಲೀಲಾವತಾರಗಳ ಬಗ್ಗೆ ಹೇಳ್ತೀನಿ ಅಂತ. ಆ ಲೀಲಾವತಾರಗಳ ವರ್ಣನೆ 7ನೇ ಅಧ್ಯಾಯದಲ್ಲಿದೆ. ಪ್ರಾಧಾನ್ಯತೋ ಯನ್ ಋಷಾಮನಂತಿ ಲೀಲಾವತಾರಾನ್ ಪುರುಷಸ್ಯ ಭೂಮ್ನಃ ಆಪೀಯತಾಂ ಕರ್ಣ ಕಷಾಯ ಶೋಷಾನ್ ಅನುಕ್ರಮಿಷ್ಯೇತ ಇಮಾಂ ಸುತೇಶಾನ್. ಆಪೀಯತಾಂ ಕರ್ಣ ಕಷಾಯ ಶೋಷಾನ್. ಈ ಪುರುಷಾವತಾರಗಳಿಂತಲೂ ಲೀಲಾವತಾರಗಳ ಬಗ್ಗೆ ಕೇಳೋದು ತುಂಬಾ ಆನಂದಕರ ಅಂತ ಹೇಳ್ತಾರೆ. ಕರ್ಣ ಕಷಾಯ ಶೋಷಣ, ಕಿವಿಲಿರುವಂತಹ ಎಲ್ಲ ಅಂದ್ರೆ ಅನರ್ಥಗಳ ನಾಶವಾಗುತ್ತೆ, ಮತ್ತೆ ಒಂದು ಆನಂದ ಉಂಟಾಗುತ್ತೆ. ಸೊ ಅದಕ್ಕೆ ಲೀಲಾವತಾರಗಳ ಬಗ್ಗೆ ವರ್ಣನೆ ಮಾಡ್ತೀನಿ ಅಂತ ಹೇಳ್ತಾ ಸುಮಾರು ಒಂದು 36 ಅವತಾರಗಳ ಕೆಲವೊಂದು 36 ಶ್ಲೋಕಗಳಲ್ಲಿ ಹಲವಾರು ಅವತಾರಗಳ ಪಟ್ಟಿಯನ್ನು ಕೊಡ್ತಾರೆ. ವರಹ ಪ್ರಥಮ ಸ್ಕಂದದ 3ನೇ ಅಧ್ಯಾಯದಲ್ಲಿ ಕೂಡ ಅವತಾರಗಳ ಪಟ್ಟಿ ಇತ್ತು. ಅದೇ ರೀತಿ ಇಲ್ಲೂ ಕೂಡ ಹಲವು ಲೀಲಾವತಾರಗಳ ವಿಶಿಷ್ಟ ಒಂದು ಪಟ್ಟಿಯನ್ನು ಮತ್ತೆ ಅವರ ಕೆಲವೊಂದು ಲೀಲೆಗಳ ಬಗ್ಗೆ ವರ್ಣನೆ ಇದೆ. ಅಂತ್ಯದಲ್ಲಿ ಕೃಷ್ಣನ ಬಗ್ಗೆ ಹೇಳ್ಬೇಕಾದಾಗ ಬ್ರಹ್ಮಾಜಿ ಒಂದು ಶ್ಲೋಕದಲ್ಲ ಹಲವಾರು ಶ್ಲೋಕಗಳಲ್ಲಿ ಕೃಷ್ಣನ ಬಗ್ಗೆ ಹೇಳ್ತಾರೆ. ಭಾಗವತದ ಮುಖ್ಯ ವಿಷಯ ಕೃಷ್ಣ ವಾಸುದೇವ, ಓಂ ನಮೋ ಭಗವತೆ ವಾಸುದೇವಾಯ. ಭಾಗವತದ ಪ್ರಥಮ
ಸ್ಕಂದದಲ್ಲಿ ಕೂಡ ಕೃಷ್ಣನ ಬಗ್ಗೆ ಎಷ್ಟೊಂದು ಬಂತು. ನೀವು ನೋಡ್ತೀರಾ 7ನೇ ಅಧ್ಯಾಯದಲ್ಲಿ ಸ್ಟಾರ್ಟ್ ಆಗುತ್ತೆ. ಕೃಷ್ಣ ಬರ್ತಾನೆ, ದ್ರೋಣ ಪುತ್ರನಿಗೆ ಶಿಕ್ಷೆ ಕೊಡೋದಕ್ಕೆ ಅರ್ಜುನನ ಸಾರಥಿಯಾಗಿ, ವಿಜಯ ಸಖ ಅರ್ಜುನನ ಸಾರಥಿಯಾಗಿ ಅವನನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಕೃಷ್ಣನನ್ನ. 7ನೇ ಅಧ್ಯಾಯ, 8ನೇ ಅಧ್ಯಾಯ ಕುಂತಿ ಸ್ತುತಿ, 9ನೇ ಅಧ್ಯಾಯ ಭೀಷ್ಮ ದೇವರ ಸ್ತುತಿ, ಅಲ್ಲಿ ಕೃಷ್ಣ ಇದ್ರು. 10ನೇ ಅಧ್ಯಾಯ ಕೃಷ್ಣ ಅಲ್ಲೂ ಇದ್ದಾನೆ. ಹೇಗೆ ಹಸ್ತಿನಾಪುರ ಬಿಟ್ಟು ಹೋಗ್ತಾ ಇದ್ದಾನೆ ದ್ವಾರಕೆಗೆ. 11ನೇ ಅಧ್ಯಾಯ ದ್ವಾರಕ ಪ್ರವೇಶ ಮಾಡ್ತಾರೆ. ಸೊ 7, 8, 9, 10, 11 5 ಅಧ್ಯಾಯಗಳಲ್ಲಿ ಕೃಷ್ಣನ ವರ್ಣನೆ. ಮತ್ತೆ 15ನೇ ಅಧ್ಯಾಯ ಕೃಷ್ಣನ ಅಂತರ್ಧಾನ. ಸೊ 6 ಅಧ್ಯಾಯಗಳಲ್ಲಿ ಕೃಷ್ಣನ ವಿಷಯ ಇದೆ. 2ನೇ ಸ್ಕಂದದಲ್ಲೂ ಕೂಡ ಈ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ ಕೃಷ್ಣನ ಬಗ್ಗೆ ಹಲವಾರು ಡೀಟೇಲ್ಸ್ ಇಲ್ಲಿ ಕೂಡ ಬರ್ತಾ ಇದೆ. ಕೃಷ್ಣನ, ಯಾಕಂದ್ರೆ ಬ್ರಹ್ಮಾಜಿ ತಡ್ಕೊಳಕ್ ಆಗ್ತಾ ಇಲ್ಲ, ತನ್ನ ಪ್ರಭು ಕೃಷ್ಣನ ತನ್ನ ಸ್ವಾಮಿ. ಸೊ ಕೃಷ್ಣನ ಬಗ್ಗೆ ವಿವರವಾಗಿ ಸ್ವಲ್ಪ ಹೇಳ್ತಾರೆ. ಸೊ ನಂತರ ಕೃಷ್ಣನ ವರ್ಣನೆ ಮತ್ತೆ ಕೃಷ್ಣನ ಭಕ್ತರ ವರ್ಣನೆ ಕೂಡ ಮಾಡ್ತಾರೆ. ಯಾರು ಕೃಷ್ಣನ ಭಕ್ತರ ಆಶ್ರಯವನ್ನು ಪಡಿತಾರ ಅವರು ಕೂಡ ಈ ಭವಸಾಗರದಿಂದ ದಾಟಿ ಹೋಗ್ಬಹುದು. ಅವರು ಕೂಡ ಅದ್ಭುತ ಭಕ್ತಿಯನ್ನ ಪಡಿಬಹುದು ಅಂತ ಅವರು ಹೇಳ್ತಾರೆ 7ನೇ ಅಧ್ಯಾಯದಲ್ಲಿ. ನಂತರ 7ನೇ ಅಧ್ಯಾಯದಲ್ಲಿ ಬ್ರಹ್ಮಾಜಿ ಹೇಳ್ತಾರೆ ನಾರದನಿಗೆ, ನಾನು ನಿನಗೆ ಭಾಗವತದ ಬಗ್ಗೆ, ಭಗವಂತನ ಬಗ್ಗೆ ಹೇಳಿದ್ದೀನಿ. ಸೊ ಈ ಜ್ಞಾನವನ್ನು ನೀನು ವಿಪುಲೀಕರು, ವಿಸ್ತಾರವಾಗಿ ನೀನು ಪ್ರಚಾರವನ್ನು ಮಾಡುವಂತ ಪ್ರಶ್ನೆ, ಒಂದು ಆದೇಶವನ್ನ ನಾರದರಿಗೆ ಕೊಡ್ತಾರೆ. ಸೊ 8ನೇ ಅಧ್ಯಾಯದಲ್ಲಿ ಪರೀಕ್ಷಿತ್ ಕೇಳ್ತಾನೆ, ನಾರದರು ಹೇಗೆ ಪ್ರಚಾರ ಮಾಡಿದ್ರು ಅಂತ. ಅದರ ಬಗ್ಗೆ ಉತ್ತರ ನಂತರ ಸಿಗುತ್ತೆ ಅನ್ಯ ಅಧ್ಯಾಯಗಳಲ್ಲಿ. ಆದ್ರೆ 8ನೇ ಅಧ್ಯಾಯದ ಹೆಸರು ಪರೀಕ್ಷಿತ ಮಹಾರಾಜನ ಪ್ರಶ್ನೆಗಳು. ಪರೀಕ್ಷಿತ್ ಮಹಾರಾಜರು ಇಲ್ಲಿ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾರೆ. 7ನೇ ಶ್ಲೋಕದಿಂದ ಸುಮಾರು 23ನೇ ಶ್ಲೋಕದವರೆಗೆ, 7ನೇ ಶ್ಲೋಕದಿಂದ 23 ಶ್ಲೋಕದವರೆಗೆ, ಅಂದ್ರೆ ಸುಮಾರು 16 ಶ್ಲೋಕಗಳಲ್ಲಿ ಪ್ರಶ್ನೆಗಳೇ ಕೇಳ್ತಾ ಹೋಗ್ತಾರೆ. ಸತತವಾಗಿ ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಯಾಕಂದ್ರೆ ಕೃಷ್ಣನ ಬಗ್ಗೆ ಕೇಳುವಂತಹ ಕುತೂಹಲ ಅವರಿಗಿತ್ತು. ಕೃಷ್ಣನ ಬಗ್ಗೆ ಕೇಳಬೇಕು ಅಂತ ಹೇಳಿ ಸತತವಾಗಿ ಕೇಳ್ಬಿಡ್ತಾರೆ, ಕಂಟಿನ್ಯೂಸ್ ಆಗಿ. ಸುಖದೇವ ಗೋಸ್ವಾಮಿಗಳು ಎಲ್ಲ ಪ್ರಶ್ನೆಗಳನ್ನ ನೆನ್ಪಿಟ್ಟು ಒಂದೊಂದಾಗಿ ಉತ್ತರವನ್ನು ಕೊಡ್ತಾರೆ. ಆ ಉತ್ತರಗಳು 9ನೇ ಅಧ್ಯಾಯದಿಂದ ಸ್ಟಾರ್ಟ್ ಆಗುತ್ತೆ. 9ನೇ ಅಧ್ಯಾಯ, 10ನೇ ಅಧ್ಯಾಯ, 3ನೇ ಸ್ಕಂದದಲ್ಲೂ ಕೂಡ ಪ್ರವೇಶ ಆಗುತ್ತೆ ಇದಕ್ಕೆ ಉತ್ತರಗಳು. ಸೊ 9ನೇ ಅಧ್ಯಾಯದಲ್ಲಿ ಒಂದು ವಿಶೇಷವಾಗಿದೆ. ಇಲ್ಲೊಂದು ವಿಶೇಷವಾದ ಒಂದು 4 ಶ್ಲೋಕಗಳು ಬರ್ತವೆ. ಅದಕ್ಕೆ ಚತುಶ್ಲೋಕಿ ಶ್ರೀಮದ್ ಭಾಗವತ ಅಂತ ಕರೀತಾರೆ. ಈ ಚತುಶ್ಲೋಕಿ ಶ್ರೀಮದ್ ಭಾಗವತ ಸಾಕ್ಷಾತ್ ಕೃಷ್ಣ ಬ್ರಹ್ಮಾಜಿಗೆ ಹೇಳಿರುವಂತ ಭಾಗವತ. ಕೃಷ್ಣ ಬ್ರಹ್ಮಾಜಿಗೆ ಹೇಳಿದ ಭಾಗವತದಲ್ಲಿ 4 ಶ್ಲೋಕ ಮಾತ್ರ. 4 ಶ್ಲೋಕಗಳಲ್ಲಿ ಎಲ್ಲಾ ಜ್ಞಾನವನ್ನ ಬ್ರಹ್ಮಾಜಿಗೆ ಕೊಟ್ಬಿಟ್ರು. ಆ 4 ಶ್ಲೋಕಗಳು ಈ ಅಧ್ಯಾಯದಲ್ಲಿ ಬರುತ್ತೆ. ಸೊ ಬ್ರಹ್ಮಾಜಿ ನಾರದಿಗೆ ಹೇಳ್ತಾರೆ, ನಾನು ಸೃಷ್ಟಿಯಾದಾಗ ನನಗೆ ಏನು ಕಾಣಿಲ್ಲ, ಎಲ್ಲ ಕಡೆ ಕತ್ತಲಿತ್ತು. ಆಗ ನನಗೆ ತಪ ತಪ ಅಂತ ಶಬ್ದ ಕೇಳ್ತು. ಅದಕ್ಕೆ ತಪಸ್ಸಿಗೆ ಕೂತ್ಕೊಂಡ್ಮೇಲೆ 100 ವರ್ಷದ ನಂತರ ನನಗೆ ಭಗವಂತನ ದರ್ಶನ ಆಯಿತು. ಆಗ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡಿ, ನಾನು ಭಗವಂತನಿಗೆ ಜ್ಞಾನವನ್ನು ಕೊಡಿ ಅಂತ, ಸೇವೆಯನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡಿದೆ. ಆಗ ಭಗವಂತ ನನಗೆ ಆದೇಶವನ್ನು ಕೊಡ್ತಾನೆ. ಭಗವಂತ ಹೇಳ್ತಾನೆ, ನಾನು ನಿನಗೆ ಸರಹಸ್ಯಂ ತದಂಗಂಚ ಗ್ರಹಾಣ ಗದಿತಂ ಮಯಾ. ಬ್ರಹ್ಮಾಜಿ ದಯವಿಟ್ಟು ಗಮನ ಕೊಟ್ಟು ಕೇಳಿ, ಅವನು ನಿಮ್ಗೆಲ್ಲ ರಹಸ್ಯವನ್ನು ಹೇಳ್ತೀನಿ ಅಂತ. ಆಗ ಅವರು ಚತುಶ್ಲೋಕಿ ಭಾಗವತವನ್ನು ಹೇಳ್ತಾರೆ. ಇದು 4 ಶ್ಲೋಕಗಳು ಮಾತ್ರ, ಆದರೆ ತುಂಬಾ ಒಂದು ಭಗವಂತನ ಜ್ಞಾನ ಇಲ್ಲಿ ಅಡಗಿದೆ. ಮತ್ತೆ ಭಕ್ತಿಯ ಒಂದು ತತ್ವ ಕೂಡ ಇದರಲ್ಲಿ ಇದೆ. ಈ 4 ಶ್ಲೋಕಗಳನ್ನ ವಿವರವಾಗಿ ನಾವು 9ನೇ ಅಧ್ಯಾಯದಲ್ಲಿ ಚರ್ಚೆ ಮಾಡೋಣ. ಚತುಶ್ಲೋಕಿ ಭಾಗವತ ಅಂತ ಕರೀತಾರೆ. ನಂತರ 10ನೇ ಸ್ಕಂದಕ್ಕೆ ಪ್ರವೇಶ. 10ನೇ ಸ್ಕಂದದಲ್ಲಿ ಸುಖದೇವ ಗೋಸ್ವಾಮಿಗಳು ಭಾಗವತದ 10 ವಿಷಯದ ಬಗ್ಗೆ ಅವರು ಹೇಳ್ತಾರೆ. 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಯಾಕಂದ್ರೆ ಭಾಗವತದಲ್ಲಿ 10 ವಿಷಯಗಳಿದೆ. ಅತ್ರ ಸರ್ಗ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರ ಈಶಾನುಕತ ನಿರೋಧೋ ಮುಕ್ತಿರಾಶ್ರಯ. 10 ವಿಷಯಗಳ ಬಗ್ಗೆ ಈ 10ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿಯೇ ವಿವರಣೆ ಇದೆ. ಸೊ ಭಾಗವತದ ಪ್ರಥಮ ಸ್ಕಂದ ಸರ್ಗ, ದ್ವಿತೀಯ ಸ್ಕಂದ ಕೂಡ ಸರ್ಗದ ಬಗ್ಗೆ ವಿವರಣೆ ಮಾಡುತ್ತೆ. ತೃತೀಯ ಚತುರ್ಥ ಸ್ಕಂದಗಳಲ್ಲಿ
ವಿಸರ್ಗ ಅಂದ್ರೆ ದ್ವಿತೀಯ ಸೃಷ್ಟಿ. ಪುರುಷಾವತಾರಗಳು ಮಾಡುವಂತ ಸೃಷ್ಟಿಗೆ ಸರ್ಗ ಅಂತ ಕರೀತಾರೆ. ಬ್ರಹ್ಮಾಜಿ ಮಾಡುವಂತ ಸೃಷ್ಟಿಗೆ ವಿಸರ್ಗ ಅಂತ ಕರೀತಾರೆ. ಸೊ ಬ್ರಹ್ಮಾಜಿಯಿಂದ ಹಲವಾರು ಪ್ರಜಾಪತಿಗಳು, ಋಷಿಗಳು, ಮುನಿಗಳು ಮತ್ತೆ ಎಲ್ಲ ಪ್ರಜೆಗಳು ಉತ್ಪನ್ನವಾಗುತ್ತೆ, ಎಲ್ಲ ಜೀವರಾಶಿಗಳು ಉತ್ಪನ್ನವಾಗ್ತವೆ. ಅದಕ್ಕೆ ವಿಸರ್ಗ ಅಂತ ಕರೀತಾರೆ. ಸೊ 3ನೇ ಮತ್ತೆ 4ನೇ ಸ್ಕಂದದಲ್ಲಿ ಇದರ ಬಗ್ಗೆ ವಿವರವಾಗಿ ವರ್ಣನೆ ಬರುತ್ತೆ. 5ನೇ ಸ್ಕಂದದ ವಿಷಯ ಸ್ಥಾನ. ಸ್ಥಾನ ಅಂದ್ರೆ ಎಲ್ಲ ಜೀವಿಗಳಿಗೆ ಇರುವಂತಹ ಸ್ಥಾನಗಳು, ಎಲ್ಲ ಲೋಕಗಳ ವರ್ಣನೆ, ಭೂಲೋಕ, ಭೂರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಮತ್ತೆ ಕೆಳಗಡೆ ಇರುವಂತಹ ಗ್ರಹಗಳ ವರ್ಣನೆ, ಜಂಬೂದ್ವೀಪ, ಮತ್ತೆ ಜಂಬೂದ್ವೀಪದಲ್ಲಿರುವಂತಹ ಸಪ್ತ ಸಾಗರಗಳು, ಎಲ್ಲರ ವರ್ಣನೆ ಪಂಚಮ ಸ್ಕಂದದಲ್ಲಿ ಬರುತ್ತೆ. ಸೊ ಅದಕ್ಕೆ ಸ್ಥಾನ ಅಂತ ಕರೀತಾರೆ. ಪೋಷಣ ಅಂದ್ರೆ ಭಕ್ತರ ರಕ್ಷಣೆ ಭಗವಂತ ಹೇಗ್ ಮಾಡ್ತಾನೆ ಅದರ ಬಗ್ಗೆ 6ನೇ ಸ್ಕಂದದಲ್ಲಿ ಇದೆ. ಅಲ್ಲಿ ಭಗವಂತ ಅಜಾಮಿಲನ ರಕ್ಷಣೆಯನ್ನ ಮಾಡ್ತಾರೆ. ರೈಟ್, ಅಲ್ಲಿ ಚಿತ್ರಕೇತು ಅವರ ರಕ್ಷಣೆಯನ್ನು ಮಾಡ್ತಾರೆ, ವೃತ್ರಾಸುರನ ರಕ್ಷಣೆಯನ್ನು ಮಾಡ್ತಾರೆ. ಈ ರೀತಿ ಪೋಷಣದ ವಿಷಯವನ್ನ 6ನೇ ಸ್ಕಂದದಲ್ಲಿ ಕೊಟ್ಟಿದ್ದಾರೆ. 7ನೇ ಸ್ಕಂದದ ವಿಷಯ ಊತಿ. ಊತಿ ಅಂದ್ರೆ ಒಂದು ರೀತಿಯ ಇಚ್ಛೆಗಳು, ಆಸೆಗಳು. ಸೊ ಒಂದು ದುರಾಸೆ ಅಥವಾ ಕೆಟ್ಟ ವಿಚಾರಗಳು ಮತ್ತೆ ಒಳ್ಳೆಯ ವಿಚಾರಗಳು ಎರಡು ಇರುತ್ತೆ. ರೈಟ್, ಶುಭ ಅಶುಭ. ಆ ಶುಭ ಅಶುಭ ಊತಿಗಳ ವರ್ಣನೆ 7ನೇ ಸ್ಕಂದದಲ್ಲಿ ಪ್ರಹ್ಲಾದ ಮತ್ತೆ ಹಿರಣ್ಯಕಶಿಪುವಿನ ಉದಾಹರಣೆಯಿಂದ ಕೊಡ್ತಾರೆ. ಪ್ರಹ್ಲಾದ ಶುದ್ಧ ಭಕ್ತ, ಶುಭ; ಹಿರಣ್ಯಕಶಿಪು ಅಶುಭ, ಕೆಟ್ಟ ಒಂದು ವಿಚಾರಗಳ ಅವನ ಹತ್ರ ಇತ್ತು. ಸೊ 8ನೇ ಸ್ಕಂದದಲ್ಲಿ ಮನ್ವಂತರ. ಬ್ರಹ್ಮಾಜಿ ಒಂದು ದಿನದಲ್ಲಿ 14 ಮನುಗಳು ಬರ್ತಾರೆ. 14 ಮನುಗಳ ಹೆಸರು ಮತ್ತೆ ಆ ಮನ್ವಂತರದಲ್ಲಿ ಯಾವ ಯಾವ ಅವತಾರಗಳು, ಮನ್ವಂತ ಅವತಾರಗಳು, ದೇವತೆಗಳು, ಮನುಪುತ್ರರು, ಸಪ್ತಋಷಿಗಳು ಯಾರ್ಯಾರಿದ್ರು ಅವರ ಪಟ್ಟಿಯನ್ನು ಬರುತ್ತೆ. ಅದರಲ್ಲಿ ಗಜೇಂದ್ರ ಮೋಕ್ಷಣ, ಸಮುದ್ರ ಮಂಥನ, ವಾಮನ ಅವತಾರ ಮತ್ತೆ ಮತ್ಸ್ಯ ಅವತಾರ, ಮುಖ್ಯವಾಗಿ ಈ ಲೀಲೆಗಳ ಬಗ್ಗೆ ವರ್ಣನೆ 8ನೇ ಸ್ಕಂದದಲ್ಲಿ ಬರುತ್ತೆ. 9ನೇ ಸ್ಕಂದದ ವಿಷಯ ಈಶಾನುಕಥಾ. ಸೊ ಚಂದ್ರವಂಶ, ಸೂರ್ಯವಂಶದಲ್ಲಿ ಬರುವಂತಹ ರಾಜರು ಮತ್ತೆ ಚಂದ್ರವಂಶದಲ್ಲಿ ಬರುವಂತಹ ರಾಜರು, ಮತ್ತೆ ಪ್ರಭು ರಾಮಚಂದ್ರರ ಲೀಲೆಗಳು, ಯಯಾತಿ, ಸುದ್ಯುಮ್ನ, ಯಾತಿಯ ಮಕ್ಕಳಾದಂತಹ ಯದುವಂಶದಲ್ಲಿ ಬರುವಂತಹ ರಾಜರು, ವೃಷ್ಣಿವಂಶ, ಮತ್ತೆ ಅಂತಿಮವಾಗಿ ಕೃಷ್ಣನ ಅವತಾರದ ಬಗ್ಗೆ 9ನೇ ಸ್ಕಂದದಲ್ಲಿ ಬರುತ್ತೆ. 9ನೇ ಸ್ಕಂದದ ಅಂತಿಮ ಭಾಗದಲ್ಲಿ ಕೃಷ್ಣನ ಪರಿಚಯ ಆಗುತ್ತೆ. 10ನೇ ಸ್ಕಂದದಲ್ಲಿ ಕೃಷ್ಣನ ಜನ್ಮ, ವೃಂದಾವನ ಲೀಲೆ, ಮಥುರಾ ಲೀಲೆ, ದ್ವಾರಕಾ ಲೀಲೆ, ಎಲ್ಲ ಲೀಲೆಗಳ ವರ್ಣನೆ 10ನೇ ಸ್ಕಂದದಲ್ಲಿ ಬರುತ್ತೆ. ಅದಕ್ಕೆ ಆಶ್ರಯ ವಸ್ತು ಅಂತ ಕರೀತಾರೆ. ಎಲ್ಲರಿಗೆ ಆಶ್ರಯ ಕೊಡುವನು ಕೃಷ್ಣ. ಸೊ ಅದಕ್ಕೆ 10ನೇ ಸ್ಕಂದದ ವಿಷಯ ಆಶ್ರಯ. 11ನೇ ಸ್ಕಂದ, ಅದರ ವಿಷಯ ಮುಕ್ತಿ. ಅಲ್ಲಿ ಮತ್ತೆ ಒಂದು ಜ್ಞಾನದ ಒಂದು ಸೆಕ್ಷನ್ ಅಲ್ಲಿ ಬರುತ್ತೆ. ಕೃಷ್ಣ ಉದ್ಧವನಿಗೆ ಕೊಟ್ಟಿರುವಂತಹ ಜ್ಞಾನ, ಉದ್ಧವ ಗೀತೆ ಅಲ್ಲಿ 11ನೇ ಸ್ಕಂದದಲ್ಲಿ ಬರುತ್ತೆ. ತುಂಬಾ ಫಿಲಾಸಫಿ, ತುಂಬಾ ತತ್ವಜ್ಞಾನ 11ನೇ ಸ್ಕಂದದಲ್ಲಿ ಮತ್ತೆ ಬರುತ್ತೆ. 12ನೇ ಸ್ಕಂದದ ವಿಷಯ ನಿರೋಧ. ಹೇಗೆ ಎಲ್ಲ ಪ್ರಕೃತಿ ಮತ್ತೆ ನಿರೋಧವಾಗುತ್ತೆ ಅಥವಾ ಅನಿಹಿಲೇಟ್, ಪ್ರಳಯವಾಗುತ್ತೆ, ಆ ವಿಷಯದ ಬಗ್ಗೆ ಚರ್ಚೆ 12ನೇ ಸ್ಕಂದದಲ್ಲಿ ಮುಖ್ಯವಾಗಿದೆ. ಈ ದಶ ವಿಷಯಗಳು ಎಲ್ಲಾ ಸ್ಕಂದದಲ್ಲಿ ಸ್ವಲ್ಪ ಸ್ವಲ್ಪ ಕಂಡು ಬರುತ್ತೆ. ಆದ್ರೆ ಮುಖ್ಯವಾಗಿ ಕೆಲವೊಂದು ಸ್ಕಂದಗಳಲ್ಲಿ ಒಂದು ಮುಖ್ಯವಾಗಿ ಕಂಡು ಬರುತ್ತೆ. ಸೊ ಆ ರೀತಿ ವಿಭಜನೆಯನ್ನ ಮಾಡಿದ್ದಾರೆ ಆಚಾರ್ಯರು. ಈ ರೀತಿ ಇದೆ ಶ್ರೀಮದ್ ಭಾಗವತದ ಪರಿಚಯ. 2ನೇ ಅಧ್ಯಾಯದ 2ನೇ ಸ್ಕಂದದ 10 ಅಧ್ಯಾಯಗಳ ಕಿರುಪರಿಚಯನ ನಾನು ನಿಮಗೆ ಕೊಟ್ಟೆ. ಸೊ 2ನೇ ಸ್ಕಂದ ಮುಗಿದ ನಂತರ 3ನೇ ಸ್ಕಂದ ಸ್ಟಾರ್ಟ್ ಆಗುತ್ತೆ. 3ನೇ ಸ್ಕಂದದಲ್ಲಿ ವಿದುರ ಮೈತ್ರಿಯರ ಸಂವಾದ ಪ್ರಾರಂಭ ಆಗುತ್ತೆ. ಅದು 2ನೇ ಸ್ಕಂದ ಮುಗಿದ ಮೇಲೆ ವಿದುರ ಮೈತ್ರಿಯ ಸಂವಾದ, ಇದ್ರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ. ಓಕೆ, ಸೊ ತಮ್ಮೆಲ್ಲರಿಗೂ ಅರ್ಥ ಆಯ್ತಾ ಹೇಗೆ ಈ ಕೋರ್ಸ್ ಅಂತ? ಓಕೆ, ಸೊ ಈಗ ತಮ್ಮಲ್ಲಿ ಹಲವಾರು ಜನರಿಗೆ ಮೋಹನ್ ಪ್ರಭು ನಂಗೆ ಹೇಳ್ತಾ ಇದ್ರು,
ಏನಂದ್ರೆ ಇಲ್ಲಿ ತುಂಬಾ ಜನರ ಹತ್ರ ಫಸ್ಟ್ ಕ್ಯಾಂಟು ಇತ್ತು, ಆದ್ರೆ ಸೆಕೆಂಡ್ ಕ್ಯಾಂಟು ಸುಮಾರು ಜನರ ಹತ್ರ ಇರ್ಲಿಕ್ಕಿಲ್ಲ. ತುಂಬಾ ಜನ ಕೇಳ್ತಾ ಇದ್ರು ನಮ್ಗೆ ಸೆಕೆಂಡ್ ಕ್ಯಾಂಟು ಬೇಕು ಅಂತ. ಆದ್ರೆ ಪ್ರಿಂಟಿಂಗ್ ಅಲ್ಲಿ ಸೆಕೆಂಡ್ ಕ್ಯಾಂಟು ಸಿಂಗಲ್ ಆಗಿ ಸಿಗೋದಿಲ್ಲ, ಅದು ಗ್ರೂಪ್ ಅಲ್ಲೇ ಸಿಗುತ್ತೆ, ಫುಲ್ ಸೆಟ್ ಸಿಗುತ್ತೆ. ಸೊ ಇಂಡಿವಿಜುವಲ್ ಆಗಿ ಅದು ಸಿಗೋದಿಲ್ಲ. ರೈಟ್. ಸೊ ಫುಲ್ ಸೆಟ್ ಸಿಗಬೇಕಂದ್ರೆ ನಾವು ಫುಲ್ ಸೆಟ್ ತಗೋಬೇಕಾಗುತ್ತೆ. ಆಕ್ಚುಲಿ ಇಂಡಿವಿಜುವಲ್ ಆಗಿ ತಗೊಳಕ್ಕೆ ಆಗೋದಿಲ್ಲ. ಫಸ್ಟ್ ಕ್ಯಾಂಟು ಮಾತ್ರ ಸೆಪರೇಟ್ ಆಗಿ ಪ್ರಿಂಟ್ ಮಾಡ್ತಾರೆ BBT ಇಂದ. ಆದ್ರೆ ಅನ್ಯ ಸ್ಕಂದಗಳು ನಾವು ಕಂಪ್ಲೀಟ್ ಆಗಿ ತಗೋಬೇಕಾಗುತ್ತೆ. ಅದಕ್ಕೆ ಭಾಗವತ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಇಫ್ ಯು ಹ್ಯಾವ್ ದ ಫುಲ್ ಸೆಟ್, ಸಂಪೂರ್ಣ ಸೆಟ್ ಇದ್ರೆ ನಿಮ್ಗೆ ಅರ್ಥ ಆಗೋದು ತುಂಬಾ ಈಸಿ ಆಗುತ್ತೆ. ಓಕೆ. ಸೊ ಭಾಗವತದಲ್ಲಿ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ಬಿಗಿನಿಂಗ್ ಅಲ್ಲಿ, ಮತ್ತೆ ತೋರಿಸ್ತೀನಿ. ಸೊ ಟೋಟಲ್ 18 ಬುಕ್ಸ್, ಟೋಟಲ್ 12 ಸ್ಕಂದಗಳು. ಸೊ ಇದು ಒಂದು ಸಲ ನೀವು ತಗೊಂಡ್ಬಿಟ್ರೆ ನಿಮ್ ಕೃಷ್ಣ ನಿಮ್ಮ ಮನೆಯಲ್ಲಿ ಬಂದಾಗ, ನಿಮ್ಮ ಮನೆಯಲ್ಲಿ ಬಂದು ಕೃಷ್ಣನ ಕೂಡಿಸಿ ಕೃಷ್ಣನ ಈ ಭಾಗವತವನ್ನು ಓದ್ತಾ ಇರಿ. ಸೊ ಒಂದು ಸಲ ತಗೊಂಡ್ಬಿಟ್ರೆ ಎಲ್ಲರೂ ಭಾಗವತವನ್ನ ಓದಬಹುದು. ರೈಟ್. ಸೊ ತಮ್ಮಲ್ಲಿ ಯಾರ ಹತ್ರ ಭಾಗವತ ಇದೆ ತಮಗೆ ಈ ಕೋರ್ಸ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆದ್ರೆ ಯಾರ ಹತ್ರ ಭಾಗವತ ಇಲ್ವೋ, ನೀವು ಭಾಗವತವನ್ನ ತಗೊಂಡ್ರೆ ದೆನ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಕೇವಲ ಲೆಕ್ಚರ್ ಕೇಳೋದ್ರಿಂದ 1.5 ಗಂಟೆ ಲೆಕ್ಚರ್ ಅಲ್ಲಿ ಒಂದು ಅಧ್ಯಾಯ ಅರ್ಥ ಮಾಡಿಸ್ಕೊಳ್ಳೋದು ತುಂಬಾ ಡಿಫಿಕಲ್ಟ್, ಇಟ್ಸ್ ಇಂಪಾಸಿಬಲ್. ಅದಕ್ಕೆ ನಿಮ್ಮ ಹತ್ರ ಈ ಭಾಗವತ ಫುಲ್ ಸೆಟ್ ಇದ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಅದಕ್ಕೆ ಇಲ್ಲಿ ನಮ್ಮ ಭಕ್ತರು ಒಂದು ಆಫರ್ ತಂದಿದ್ದಾರೆ. ರೈಟ್. ಸೊ ತಮಗೆ ಯಾರ ಹತ್ರ ಭಾಗವತ ಗ್ರಂಥ ಇಲ್ವೋ ತಾವು ಅದನ್ನ ತಗೋಬಹುದು. ಓಕೆ. ಈಗ ನೀವು ಈ ಭಾಗವತವನ್ನ ತಗೊಂಡ್ರೆ ನಾವು ಅದನ್ನ ನಮ್ಮ ಸ್ವಯಂ ಸೇವಕರು ಅದನ್ನ ನಿಮ್ಗೆ ಕೊರಿಯರ್ ಮಾಡಬಹುದು. ಬೆಂಗಳೂರಲ್ಲಿದ್ರೆ ನೀವು ದೇವಸ್ಥಾನಕ್ಕೆ ಬಂದು ಭಾಗವತನ ತಗೋಬಹುದು, ಅಥವಾ ನೀವು ದೂರ ಇದ್ರೆ ಇದನ್ನ ಕೊರಿಯರ್ ಅಲ್ಲಿ ನೀವು ತಗೋಬಹುದು. ರೈಟ್. ಬಿಕಾಸ್ ಹೌ ದ ಕೋರ್ಸ್ ವಿಲ್ ಗೋ ಆನ್ ಇಸ್ ಲೈಕ್ ದಿಸ್. ಫಸ್ಟ್ ನೀವು ರಿಜಿಸ್ಟರ್ ಆಗ್ಬೇಕಾಗತ್ತೆ ಕೋರ್ಸ್ಗೆ. ವಾಟ್ಸ್ಆಪ್ ಗ್ರೂಪ್ ಸೇರ್ಬೇಕು. ಆಕ್ಚುಲಿ ಸಪರೇಟ್ ವಾಟ್ಸ್ಆಪ್ ಗ್ರೂಪ್ ಮಾಡ್ತಾ ಇದೀವಿ ನಾವು. ಸೊ ಮೋಹನ್ ಪ್ರಭು ಇಲ್ಲಿದ್ರೆ ಕ್ಯಾನ್ ಯು ಪ್ಲೀಸ್ ಪೇಸ್ಟ್ ದ ಗ್ರೂಪ್ ಲಿಂಕ್, ವಾಟ್ಸ್ಆಪ್ ಗ್ರೂಪ್ ಲಿಂಕ್. ಯಾರ್ಯಾರು ಈ ಕೋರ್ಸ್ಗೆ ರಿಜಿಸ್ಟರ್ ಆಗಬೇಕು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಈ ಕೋರ್ಸ್ಗೆ ಸಂಬಂಧಿತವಾದಂತ ಎಲ್ಲ ಕಮ್ಯುನಿಕೇಶನ್ ಕೇವಲ ಆ ಗ್ರೂಪ್ ಅಲ್ಲಿ ಮಾತ್ರ ಬರುತ್ತೆ ಇಲ್ಲಿಂದ. ಎಲ್ಲ ಗ್ರೂಪ್ಸ್ ಅಲ್ಲಿ ಈ ಕಮ್ಯುನಿಕೇಶನ್ ಹೋಗೋದಿಲ್ಲ. ಓಕೆ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸೇರ್ಕೊಂಡ ನಂತರ ನೀವು ಲೆಕ್ಚರ್ ಅನ್ನ ಕೇಳಬೇಕು. ರೈಟ್. ವಾರಕ್ಕೊಂದು ಲೆಕ್ಚರ್ ಬರುತ್ತೆ ಎವ್ರಿ ವೆಡ್ನೆಸ್ಡೇ ಈವ್ನಿಂಗ್. ನಂತರ ಶ್ರೀಮದ್ ಭಾಗವತದ ಅಧ್ಯಾಯವನ್ನು ಓದಬೇಕು. ಸಪೋಸ್ ನೆಕ್ಸ್ಟ್ ವೀಕ್ ಭಾಗವತದ ಪ್ರಥಮ ಅಧ್ಯಾಯದ ಲೆಕ್ಚರ್ ಆಗುತ್ತೆ. ಸೊ ನೀವು ಒಂದು ವಾರದಲ್ಲಿ ಇಡೀ ಅಧ್ಯಾಯದ ಎಲ್ಲಾ ತಾತ್ಪರ್ಯಗಳನ್ನು ಓದ್ಬೇಕಾಗುತ್ತೆ. ರೈಟ್. ಆ ತಾತ್ಪರ್ಯಗಳನ್ನು ಓದಿದ್ಮೇಲೆ ಒಂದು ವಾರ ಟೈಮ್ ಸಾಕಾಗುತ್ತೆ. ಯಾಕಂದ್ರೆ ಪ್ರತಿದಿನ ಮಾಡಿದ್ರೆ ಜನರಿಗೆ ಓದೋಕ್ ಟೈಮ್ ಸಿಗೋದಿಲ್ಲ, ಅದು ಚೆನ್ನಾಗಿ ಅರ್ಥ ಕೂಡ ಆಗೋದಿಲ್ಲ. ಅದಕ್ಕೆ ನಾವು ಒಂದು ವಾರ ಸಮಯ ಕೊಡ್ತಾ ಇದೀವಿ. ನೀವು ಲೆಕ್ಚರ್ ಅನ್ನ ಕೇಳಿ, ಲೆಕ್ಚರ್ ಕೇಳಿದ್ಮೇಲೆ ಭಾಗವತವನ್ನ ಓದಿ, ಅಧ್ಯಾಯವನ್ನು ಓದಿದ್ಮೇಲೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಪ್ರಶ್ನೆಗಳು ಕೇಳಬಹುದು. ಆ ಪ್ರಶ್ನೆಗಳನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು ಲಿಂಕ್ ಕೊಡಲಾಗುತ್ತೆ. ಸೊ ಅಲ್ಲಿ ನೀವು ಪ್ರಶ್ನೆಗಳನ್ನು ಕೇಳಿದ್ರೆ ಅದಕ್ಕೆ ಉತ್ತರವನ್ನ ನಾವು ಕೊಡ್ತೀವಿ, ಒಂದು ವಿಡಿಯೋ ಮುಖಾಂತರದಲ್ಲಿ, ಅಥವಾ ಪ್ರಶ್ನೆಗಳು ಜಾಸ್ತಿ ಇದ್ರೆ ಒಂದು ಜೂಮ್ ಕಾಲ್ ಕೂಡ ಅರೇಂಜ್ ಮಾಡಿ ಎಲ್ಲ ಪ್ರಶ್ನೆಗಳ ಉತ್ತರವನ್ನ ಕೊಡೋಣ. ಓಕೆ. ಸೊ ನಂತರ ಒಂದು ಕ್ವಿಜ್ ಬರುತ್ತೆ, ಪ್ರಶ್ನೆ ಪತ್ರಿಕೆ, ಪ್ರತಿಯೊಂದು ಅಧ್ಯಾಯದ ಒಂದೊಂದು ಕ್ವಿಜ್. ಆ ಕ್ವಿಜ್ ಅನ್ನ ನೀವು ಸಾಲ್ವ್ ಮಾಡ್ಬೋದು. ಆಗ ನಿಮ್ಗೆ ಒಂದು ಅಧ್ಯಾಯ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಮತ್ತೆ ನೆಕ್ಸ್ಟ್ ಅಧ್ಯಾಯ, ಸೆಕೆಂಡ್ ಅಧ್ಯಾಯ, ಥರ್ಡ್ ಅಧ್ಯಾಯ, ಫೋರ್ತ್ ಅಧ್ಯಾಯ, ಈ ರೀತಿ ಒಂದೊಂದು ಅಧ್ಯಾಯನ ಕಂಪ್ಲೀಟ್ ಮಾಡಬಹುದು. ಈಗ ಶ್ರೀಮದ್ ಭಾಗವತನ ಯಾರು ಬೇಕು ಅವ್ರು ಈ ರೀತಿ ಆರ್ಡರ್ ಮಾಡಬಹುದು. ಫಸ್ಟ್ ಏನಂದ್ರೆ ಮೋಹನ್ ಪ್ರಭುಗೆ ಅವ್ರ ಫೋನ್ ನಂಬರ್ ಇಲ್ಲಿದೆ, ಅವ್ರಿಗೆ ನೀವು ಒಂದು ಮೆಸೇಜ್ ಹಾಕಿ ನೀವು ನಮ್ಗೆ ಭಾಗವತ ಬೇಕು ಅಂತ ನೀವು ಆರ್ಡರ್ ಮಾಡಿ. ಎರಡನೇದಾಗಿ ಹಣ ಪಾವತಿ, ಯು ಹ್ಯಾವ್ ಟು ಪೇ ದ ಅಮೌಂಟ್ ಟು ದ ಬ್ಯಾಂಕ್ ಡೀಟೇಲ್ಸ್ ಕೊಡಲಾಗುತ್ತೆ. ಆ ಬ್ಯಾಂಕ್ ಅಲ್ಲಿ ನೀವು ನಿಮ್ಮ ಇದು ದುಡ್ಡನ್ನು ಹಾಕಬೇಕು. ಅದು ಕಾಸ್ಟ್ ಈ ರೀತಿ ಇದೆ. ಕನ್ನಡ 6,200 ರೂಪಾಯಿ,
ಜಸ್ಟ್ ಇವತ್ತು ನಾವು ಚೆಕ್ ಮಾಡಿದ್ವಿ ಪ್ರಿಂಟರ್ ಜೊತೆ. ಅವ್ರು ಹೇಳಿದ್ರು ಈಗ 6200 ಆಗ್ತಾ ಇದೆ. ಇಂಗ್ಲಿಷು 7000 rupees. ಕನ್ನಡ, ತೆಲುಗು ಮತ್ತೆ ಎಲ್ಲ ತಮಿಳ್ ಎಲ್ಲ ಭಾಷೆಗಳು 6200. ಇಂಗ್ಲಿಷ್ 7000 rupees. ಆದ್ರೆ ಹಿಂದೆ ಕೆಲವೊಬ್ರು ಕೇಳಿದ್ರಿ, ಆವಾಗ ಕಾಸ್ಟ್ ಇತ್ತು 5500. ಸೊ 5 sets ಈಗ ಇದೆ. 5 full set of ಕನ್ನಡ, ಅದು 5500 rupees ಅಲ್ಲೇ ಕೊಡ್ತೀವಿ. ಆಲ್ರೆಡಿ ನನಗೆ ಮೋಹನ್ ಪ್ರೂ 2 ಹೆಸರು ಕೊಟ್ಟಿದ್ದಾರೆ, ಅಶೋಕ್ ಪ್ರೂ ಮತ್ತೆ ವಿನಯ್ ಪ್ರೂ ಅಂತ. ಅವರಿಬ್ಬರಿಗೆ ಆ ಸೆಟ್ ರಿಸರ್ವ್ ಮಾಡಿದೀವಿ. ಮತ್ತೆ ಇನ್ನು 3 ಸೆಟ್ ಇದೆ, ಅದಕ್ಕೆ ಕಾಸ್ಟ್ 5500 rupees. ಅದರ ನಂತರ ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ತಾವು ಡೈರೆಕ್ಟ್ ಆಗಿ ಮೋಹನ್ ಪ್ರೋಗೆ ಮೆಸೇಜ್ ಹಾಕಿದ್ರೆ ಸೊ ಇನ್ನು 3 ಜನರಿಗೆ 5500 ಸಿಗುತ್ತೆ. ನಂತರ ಅದಕ್ಕೆ ಕಾಸ್ಟ್ 6200 ಆಗುತ್ತೆ. ಸೊ ಯಾರಿಗೆ ಬೇಕೋ ಅವರು ತಕ್ಷಣ ಒಂದು ಮೆಸೇಜ್ ಅನ್ನ ಮೋಹನ್ ಪ್ರೋಗೆ ಹಾಕ್ಬೋದು. ಸೊ ಹಣ ಪಾವತಿ ಆದ ನಂತರ ನಾವು ಭಾಗವತನ ಡಿಸ್ಪ್ಯಾಚ್ ಮಾಡ್ತೀವಿ, ಅಥವಾ ನೀವು ದೇವಸ್ಥಾನಕ್ಕೆ ಬಂದು ಭಾಗವತವನ್ನ ತಗೋಬಹುದು. ಸೊ ಡಿಸ್ಪ್ಯಾಚ್ ಮಾಡಿದಾಗ ಅದಕ್ಕೆ ಕೊರಿಯರ್ ಚಾರ್ಜಸ್ ಕೂಡ ಆಡ್ ಆಗುತ್ತೆ. ಯಾಕಂದ್ರೆ ಭಾಗವತ ಫುಲ್ ಸೆಟ್ ಇಟ್ಸ್ ಅಬೌಟ್ 20 kgs, ತುಂಬಾ ಭಾರ ಇದೆ, ವೆರಿ ಹೆವಿ ಆಲ್ಸೋ. ಅದನ್ನ ಕಳಿಸೋದಕ್ಕೆ ಕೊರಿಯರ್ ಚಾರ್ಜಸ್ ಕೂಡ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಟ್ರಾನ್ಸ್ಪೋರ್ಟ್, ಯಾವ ಟ್ರಾನ್ಸ್ಪೋರ್ಟ್ ಅಲ್ಲಿ ಅವರು ತಗೊಂತಾರೆ. ಸೊ ಮೇನ್ಲಿ ದಟ್ಸ್ ಆನ್ ವೇಟ್, ಎಷ್ಟು ವೇಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಸುಮಾರು ಜನರಲಿ ನಮ್ಮ ಅನಿಸಿಕೆ ಪ್ರಕಾರ ಪರ್ kg ದೇ ಚಾರ್ಜ್ ಅಬೌಟ್ 50 rupees. 1000 rupees ಆಗ್ಬೋದು ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಔಟ್ ಆಫ್ ದ ಸಿಟಿ. ವಿದಿನ್ ಸಿಟಿ ವಿ ಕ್ಯಾನ್ ವರ್ಕ್ಔಟ್. ಯಾರಾದ್ರೂ ಬೆಂಗಳೂರು ಒಳಗಡೆ ಇದ್ರೆ, ನಿಮ್ಗೆ ಡೆಲಿವರಿ ಬೇಕಿದ್ರೆ ಅದನ್ನ ನಾವು ವರ್ಕೌಟ್ ಮಾಡೋಣ. ಯಾರಾದ್ರೂ ಭಕ್ತರು ಆ ಏರಿಯಾದಲ್ಲಿ ಇದ್ರೆ ಅಲ್ಲಿಂದ ತರಿಸಬಹುದು. ನಂತರ ಝೂಮ್ ನಲ್ಲಿ ಡಿಜಿಟಲ್ ಸ್ಥಾಪನೆ. ಸೊ ಇದು ಭಾಗವತಂ ನಿಮ್ಮ ಮನೆಗೆ ಬರ್ತಾ ಇದೆ. ಸೊ ನಿಮ್ಮ ಮನೆಯಲ್ಲಿ ಕೇವಲ ಜಸ್ಟ್ ತಗೊಂಡು ಇಡೋದಲ್ಲ, ಅದಕ್ಕೆ ಚೆನ್ನಾಗಿ ಸ್ವಾಗತಿಸಿ, ಭಾಗವತವನ್ನು ಸ್ವಾಗತಿಸಿ, ಅದನ್ನ ಚೆನ್ನಾಗಿ ಅರೇಂಜ್ ಮಾಡಿ, ಅದಕ್ಕೆ ಪೂಜೆಯನ್ನ ಮಾಡಿ. ಸೊ ಅರ್ಧ ಗಂಟೆ ಕಾರ್ಯಕ್ರಮ ನಾವು ನಿಮ್ಗೋಸ್ಕರ ಮಾಡ್ತೀವಿ. ಸೊ ನಾನು ಸ್ವತಃ ಮಾಡ್ತೀನಿ. ಸೊ ನಿಮ್ಗೋಸ್ಕರ ಯಾರು ಭಾಗವತನ ತಗೊಂತಾರೋ ಅವ್ರ ಫ್ಯಾಮಿಲಿಗೋಸ್ಕರ ತಾವು ತಮ್ಮ ಯಾರನ್ನಾದ್ರೂ ಕರೀಬಹುದು, ನಿಮ್ಮ ಫ್ರೆಂಡ್ಸ್ ಅನ್ನ, ನಿಮ್ಮ ರಿಲೇಟಿವ್ಸ್ ಅನ್ನ. ಎಕ್ಸ್ಕ್ಲೂಸಿವ್ half an hour ಪ್ರೋಗ್ರಾಮ್. ಸೊ ಅಲ್ಲಿ ಕೀರ್ತನೆ ಮತ್ತೆ ಶಾರ್ಟ್ ಟಾಕ್ ಅಬೌಟ್ ಭಾಗವತಂ ಫಾರ್ ಓನ್ಲಿ ದಟ್ ಫ್ಯಾಮಿಲಿ, ಅಂಡ್ ವಿಲ್ ಹ್ಯಾವ್ ಸಮ್ ಆರತಿ. ಸೊ ಕೃಷ್ಣ ಭಾಗವತದ ಆರತಿ ಈ ರೀತಿ ಮಾಡೋಣ. ಸೊ ಲಾಕ್ಡೌನ್ ಮುಗಿದ್ಮೇಲೆ, ಇಫ್ ಇಟ್ ಇಸ್ ಇನ್ ಬ್ಯಾಂಗ್ಳೂರ್, ನಾವು ಸ್ವತಃ ಮನೆಗೆ ಹೋಗಿ ಸ್ಥಾಪನೆಯನ್ನ ಮಾಡುವಂತ ಪ್ಲಾನ್ ಇದೆ. ಸೊ ಲಾಕ್ಡೌನ್ ಮುಗಿದ್ಮೇಲೆ ಸಿಚುವೇಶನ್ ನಾರ್ಮಲ್ ಆದಾಗ ಮನೆಗೆ ಹೋಗಿ ಸ್ಥಾಪನೆಯನ್ನ ಮಾಡುವಂತ ಪ್ಲಾನ್ ಇದೆ. ಈಗ ಲಾಕ್ಡೌನ್ ನಡೀತಾ ಇದೆ, ಅದಕ್ಕೆ ಝೂಮ್ ಡಿಜಿಟಲ್ ಅಲ್ಲಿ ಸ್ಥಾಪನೆಯನ್ನು ಮಾಡುವಂತ ಒಂದು ಆಯೋಜನೆಯನ್ನ ಮಾಡ್ಕೊಂಡಿದ್ದೀವಿ. ನಂತರ ಭಾಗವತವನ್ನು ಓದಿ ಮತ್ತೆ ಆನಂದಿಸಿ. ಸೊ ದಿಸ್ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್. ಸೊ ಭಾಗವತ ಫುಲ್ ಸೆಟ್ ಹೀಗೆ ಕಾಣುತ್ತೆ. ಒಂದು ಬಾಕ್ಸ್ ಅಲ್ಲಿ ಬರುತ್ತೆ, ಫುಲ್ 18 books. ಸೊ ಇದನ್ನ ನಿಮ್ಗೆ ಕಳಿಸಲಾಗುತ್ತೆ. ಸೊ ಭಾಗವತಂ ಸೆಟ್ ಕೊಂಡವರ ಮನೆಯಲ್ಲಿ ಡಿಜಿಟಲ್ ಭಾಗವತಂ ಸ್ಥಾಪನಾ ಕಾರ್ಯಕ್ರಮ ಕೂಡ ಮಾಡಲಾಗುತ್ತೆ. ಸೊ ಯಾರಿಗೆ ಬೇಕು, ಸೊ ಭಾಗವತದ ಡಿಫ್ರೆಂಟ್ ಫೋಟೋಸ್ ಇಲ್ಲಿ ತಾವು ನೋಡ್ತಾ ಇದ್ದೀರಾ. ಮತ್ತೆ ಇದು ಶಿಲಾ ಪ್ರಭುಪಾದರ 125ನೇ ಜನ್ಮ ದಿನೋತ್ಸವ. ಓಕೆ, ಸೊ 125ನೇ ಜನ್ಮ, 1896 ಪ್ರಭುಪಾದರು ಹುಟ್ಟಿದ ವರ್ಷ. ಈಗ 2021, 125 ವರ್ಷ ಆಯ್ತು. ಸೊ ಶಿಲಾ ಪ್ರಭುಪಾದರ 125 ವರ್ಷದ ಪ್ರಯುಕ್ತ ಇಸ್ಕಾನ್ ಕನ್ನಡ ಚಾನೆಲ್ ನಿಂದ ಅಟ್ಲೀಸ್ಟ್ 125 ಭಾಗವತಂ ಸೆಟ್ ಜನರ ಮನೆಗೆ ತಲುಪಬೇಕು ಅಂತ ಒಂದು ಚಿಕ್ಕ ಸಂಕಲ್ಪವನ್ನು ಕೂಡ ಮಾಡ್ಕೊಂಡಿದೀವಿ. ಸೊ ತಮ್ಮೆಲ್ಲರ ಸಹಕಾರದಿಂದ ಇದು ಸಾಧ್ಯವಾಗಬಹುದು ಅಂತ ನಮ್ಮ ಅನಿಸಿಕೆ. ಸೊ ತಾವು ತಮ್ಮಲ್ಲಿ ಭಾಗವತ ಇಲ್ಲ ಅಂದ್ರೆ ತಮ್ಮ ಮನೆಯಲ್ಲಿ ಭಾಗವತನ ಫಸ್ಟ್ ತಗೊಳ್ಳಿ. ನಂತರ ನೀವು ಮನೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಅಥವಾ ಬೇರೆಯವರಿಗೆ ಒಂದು ಇನ್ಸ್ಪಿರೇಷನ್ ಕೂಡ ನೀವು ಕೊಡಿ. ಆಗ ಎಲ್ಲರ ಮನೆಯಲ್ಲಿ ಭಾಗವತವನ್ನ ಅಟ್ಲೀಸ್ಟ್ 125 ಇಸ್ಕಾನ್ ಕನ್ನಡ ಚಾನೆಲ್ ಇಂದ ಮಾಡ್ಬೇಕಂತ ನಮ್ಮ ಇಚ್ಛೆ. ಮತ್ತೆ ಲಾಕ್ಡೌನ್ ಮುಗಿದ್ರೆ ಸಪೋಸ್ ಯಾರಾದ್ರೂ ಬೇರೆ ಊರಲ್ಲಿ ಇದ್ರು ಕೂಡ ಸ್ಥಾಪನೆಗೆ ಬರುವಂತ ಒಂದು ಆಯೋಜನೆ ಇದೆ. ಆದ್ರೆ ಮಿನಿಮಮ್ ಒಂದು 10 ಸೆಟ್ ಆ ಊರಲ್ಲಿ, ಸಪೋಸ್ ಒಂದು ಊರಲ್ಲಿ 10 ಸೆಟ್ ಯಾರಾದ್ರೂ ಆರ್ಡರ್ ಮಾಡಿದ್ರೆ ಬೇಕಿದ್ರೆ ಅಲ್ಲಿಯೇ ಸ್ವತಃ ಬಂದು ಕೂಡ ಭಾಗವತಂ ಸ್ಥಾಪನೆಗಳನ್ನ ಮಾಡುವಂತ ಒಂದು ಪ್ಲಾನ್ ಇದೆ. ಆದ್ರೆ ಲಾಕ್ಡೌನ್ ಮುಗಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಆದ್ರೆ ಆದಷ್ಟು ಬೇಗ ನೀವು ಆರ್ಡರ್ ಮಾಡಿದ್ರೆ ಆ ಭಾಗವತವನ್ನು ಕಳಿಸೋದಿಕ್ಕೆ ಅನುಕೂಲವಾಗುತ್ತೆ. ಓಕೆ, ಹರೇ ಕೃಷ್ಣ. ಸೊ ಇಲ್ಲಿಗೆ
ನಮ್ಮ ಪ್ರೆಸೆಂಟೇಶನ್ ಮುಗಿದು ತಮಗೆ ಏನಾದ್ರು ಪ್ರಶ್ನೆಗಳಿದ್ರೆ ತಾವು ಕೇಳಬಹುದು. ಸೊ ಮೋಹನ್ ಪ್ರಭು ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಹಾಕಿದ್ದಾರೆ ಲಿಂಕ್ ಅನ್ನ. ಸೊ ಯಾರು ಈ ಭಾಗವತ ರಸಮಾಲೆ ಕೋರ್ಸ್ ಅನ್ನು ತುಂಬಾ ಸೀರಿಯಸ್ ಆಗಿ ಅಟೆಂಡ್ ಮಾಡ್ಬೇಕಂತ ಇಚ್ಛೆ ಪಡ್ತಾ ಇದ್ದಾರೋ ತಾವು ದಯವಿಟ್ಟು ಆ ಗ್ರೂಪ್ ಅನ್ನ ಜಾಯ್ನ್ ಆಗಿ. ಆ ಗ್ರೂಪ್ ಅಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಮತ್ತೆ ಶ್ರೀಮದ್ ಭಾಗವತಂ ಯಾರಿಗೆ ಬೇಕು ಅದು ಭಾಗವತಂ ಡಿಸ್ಪ್ಯಾಚ್ ಮಾಡೋದಕ್ಕೆ ಒಂದು ಫಾರ್ಮ್ ಕೂಡ ಅಲ್ಲಿ ಕಳಿಸಲಾಗುತ್ತೆ. ಸೊ ದಯವಿಟ್ಟು ತಾವು ಅಲ್ಲಿ ಜಾಯ್ನ್ ಆಗಿ. ಬೇರೆ ಗ್ರೂಪ್ಸ್ ಅಲ್ಲಿ ಯಾವುದೇ ಕಮ್ಯುನಿಕೇಶನ್ ಬರೋದಿಲ್ಲ. ಸೊ ಎಲ್ಲ ಕಮ್ಯುನಿಕೇಶನ್ ಬರೋದು ಆ ಗ್ರೂಪ್ ಅಲ್ಲಿ ಮಾತ್ರ. ಓಕೆ, ಯಾರಿಗಾದ್ರೆ ಏನಾದ್ರು ಪ್ರಶ್ನೆ ಇದ್ರೆ ನಾವು ಯು ಕ್ಯಾನ್ ಆಸ್ಕ್. ಆದ್ರೆ ಇಲ್ಲಿ ತುಂಬಾ ಜನ ಇದ್ದೀರಾ. ಸೊ ಯಾರಿಗೆ ಪ್ರಶ್ನೆ ಇದ್ರೆ ದಯವಿಟ್ಟು ತಾವು ಕೈ ಎತ್ತಿ. ದೆನ್ ಐ ವಿಲ್ ಅನ್ಮ್ಯೂಟ್ ಮಾಡ್ತೀನಿ. ವಿನಯ್ ಪ್ರೋಗೆ ಪ್ರಶ್ನೆ ಇದೆಯಾ? ಯಾರಿಗಾದ್ರೆ ಏನಾದ್ರು ಪ್ರಶ್ನೆ ಇದ್ರೆ ತಾವು ಚಾಟ್ ಬಾಕ್ಸ್ ಅಲ್ಲಿ ಅಥವಾ ಕೈ ಎತ್ತಿದ್ರೆ ಅಲ್ಲಿ ನಾವು ಅನ್ಮ್ಯೂಟ್ ಮಾಡ್ತೀವಿ, ನೀವು ಪ್ರಶ್ನೆಗಳನ್ನು ಕೇಳಬಹುದು. ಮತ್ತೆ ಇನ್ನೊಂದು ವಿಷಯ, ಇದು ಕೆಲವರಿಗೆ ಇದು 6000 ಅಥವಾ 7000 ತುಂಬಾ ಕಾಸ್ಟ್ಲಿ ಅಂತ ಅನ್ಸ್ಬೋದು. ಆದ್ರೆ ಇದು ಕಾಸ್ಟ್ಲಿ ಅಂತ ಅಷ್ಟೇನಲ್ಲ. ಈ ಬುಕ್ಸಿನ ಗಾತ್ರ ನೋಡಿದ್ರೆ, ಬುಕ್ಸಿನ ವಾಲ್ಯೂಮ್ ನೋಡಿದ್ರೆ ಇಟ್ಸ್ ನಾಟ್ ವೆರಿ ಕಾಸ್ಟ್ಲಿ. ಇದು ಒನ್ಸ್ ಇನ್ ಲೈಫ್ ಟೈಮ್, ಜೀವನದಲ್ಲಿ ಒಂದು ಬಾರಿ ಮಾತ್ರ ಇನ್ವೆಸ್ಟ್ ಮಾಡೋದು. ಇಡೀ ಜೀವನ ನೀವು ಓದ್ಬೋದು, ನಿಮ್ಮ ಮಕ್ಕಳು ಓದ್ಬೋದು. ಇದು ಚೇಂಜ್ ಆಗೋದೇ ಇಲ್ಲ. ಇಟ್ ಆಸ್ ಇಟ್ ಈಸ್, ಯು ಕ್ಯಾನ್ ರೀಡ್ ಇಟ್ ಲೈಫ್ ಲಾಂಗ್. ಮತ್ತೆ ಕೆಲವು ಇನ್ಸ್ಟಾಲ್ಮೆಂಟ್ ಅಲ್ಲೂ ಕೂಡ ನೀವು ಕೊಡಬಹುದು. ಇನ್ಸ್ಟಾಲ್ಮೆಂಟ್ ಅಂದ್ರೆ 2 ಇನ್ಸ್ಟಾಲ್ಮೆಂಟ್, ಇಲ್ಲಿ 3000 ಇನ್ನೊಂದು 3000, ಆ ರೀತಿ ಯು ಕ್ಯಾನ್ ಗಿವ್ ಇನ್ 2 ಇನ್ಸ್ಟಾಲ್ಮೆಂಟ್ಸ್ ಆಲ್ಸೋ. ಸೊ ಎಲ್ಲ ಫೆಸಿಲಿಟಿ ಮಾಡ್ಕೊಡ್ತೀವಿ. ಮೇನ್ ಇಚ್ಛೆ ಅಂದ್ರೆ ಭಾಗವತವನ್ನು ಇಟ್ಕೊಳ್ಳಿ, ಭಾಗವತವನ್ನು ಓದಿ. ಸೊ ದಟ್ ಇಸ್ ದ ಮೇನ್ ಥಿಂಗ್. ಓಕೆ, ಶಶಿಕಲಾ ಅವ್ರು ಕೈತಿದ್ದಾರೆ. ಸೊ ದಯವಿಟ್ಟು ಕೇಳಿ ಪ್ರಶ್ನೆ ಏನಂತ. ಶಶಿಕಲಾ ಅವರು ಅನ್ಮ್ಯೂಟ್ ಮಾಡ್ಬೇಕು. ಇಲ್ಲಿ ಚಾಟ್ ಅಲ್ಲಿ ಪ್ರಶ್ನೆ ಬರ್ತಿದೆ, ಟು ಅಟೆಂಡ್ ಕ್ವಿಜ್ ವಿ ಗೆಟ್ 1 ವೀಕ್ ಟೈಮ್. ಎಸ್, 1 ವೀಕ್. ಮೊದಲು ಬರೀ ಒಂದಿನ ಇರ್ತಿತ್ತು ಭಾಗವತ ರಸಮಾಲೆ ಫಸ್ಟ್ ಅಧ್ಯಾಯದಲ್ಲಿ, ಫಸ್ಟ್ ಕ್ಯಾಂಟೋದಲ್ಲಿ. ಆದ್ರೆ ಈಗ 1 ವಾರ ಟೈಮ್ ಸಿಗುತ್ತೆ. ಸ್ಟಾರ್ಟ್ ವೆಡ್ನೆಸ್ಡೇ ಟು ವೆಡ್ನೆಸ್ಡೇ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ನೀವು ಕೈ ಎತ್ತಿ, ಆಗ ನಿಮ್ಗೆ. ಶಶಿಕಲಾ ಅವ್ರು ಕೈ ಎತ್ತಿದ್ದಾರೆ, ನೀವು ಅನ್ಮ್ಯೂಟ್ ಮಾಡ್ಬೇಕು ಅಲ್ಲಿ. ಎಸ್, ರೇಣುಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಪ್ರಭುಜಿ, ನನ್ಗೆ ಬೇರೆ ಕ್ಲಾಸ್ ನಡೀತಾ ಇದೆ ಪ್ರಭುಜಿ. ನಿಮ್ದು ಟೈಮಿಂಗ್ಸ್ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ನಂಗೆ. ಈಗ ನಿಮ್ದು ಭಾಗವತ ರಸಮಾಲಕ್ ಸೇರಕ್ ನನಗ್ ತುಂಬಾ ಇಷ್ಟ. ನಾನು ಯಾವಾಗ ಅಟೆಂಡ್ ಮಾಡಿರಲ್ಲ, ಯೂಟ್ಯೂಬ್ ಅಲ್ಲಿ ಒಂಚೂರು ಓಪನ್ ಮಾಡಿ ಕೇಳ್ತಿರ್ತೀನಿ ಮಧ್ಯ. ನಿಮ್ದು ಎಷ್ಟೊತ್ತಿಗೆ ಶುರು ಆಗುತ್ತೆ ಅಂದ್ರೆ? ಇದು ರಿಲೀಸ್ ಆಗೋದು ವೆಡ್ನೆಸ್ಡೇ 7 o'clock. ಎವ್ರಿ ವೆಡ್ನೆಸ್ಡೇ 7 o'clock ರಿಲೀಸ್ ಮಾಡ್ತೀವಿ. ಓಕೆ ಪ್ರಭುಜಿ. ಪ್ರಭುಜಿ, ನಿಮ್ದು ಲಿಂಕ್ ನಮ್ಗೆ may not be on Zoom, but it may be directly on YouTube also. ಅದು ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಲ್ಲೇ ಬರುತ್ತೆ. ಅದು ಒಳ್ಳೆ ರೆಕಾರ್ಡಿಂಗ್ ಮಾಡಿ ಅದನ್ನ ರಿಲೀಸ್ ಮಾಡ್ತಾ ಇರ್ತೀವಿ ಎವ್ರಿ ವೆಡ್ನೆಸ್ಡೇ. ಆದ್ರೆ ಅದಕ್ಕೆ ಸಂಬಂಧಿತವಾದಂತಹ ಕ್ವಶನ್ ಪೇಪರ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮಾತ್ರ ಬರುತ್ತೆ. ಮತ್ತೆ ಎಲ್ಲ ಕ್ವಶನ್ ಆನ್ಸರ್ಸ್ ಮತ್ತೆ ನಿಮಗೆ ಏನಾದ್ರು ಪ್ರಶ್ನೆಗಳಿದ್ರೆ ಫಸ್ಟ್ ಪ್ರಯಾರಿಟಿ ಈ ಒಂದು ರಿಜಿಸ್ಟರ್ ಆಗಿರುವಂತಹ ಜನರಿಗೆ ಮಾತ್ರ. ಲೆಕ್ಚರ್ ಎಲ್ಲರಿಗೂ ಅವೈಲೇಬಲ್ ಆದ್ರೂ ಕೂಡ ಕ್ವಶನ್ ಆನ್ಸರ್ಸ್, ಕ್ವಿಜಸ್ ಮತ್ತೆ ಪ್ರಶ್ನೋತ್ತರ ಕಾರ್ಯಕ್ರಮ ಕೇವಲ ಈ ಗ್ರೂಪಿಗೆ ಮಾತ್ರ ಆಗುತ್ತೆ. ಯಾರು ಈ ವಾಟ್ಸ್ಆಪ್ ಗ್ರೂಪ್ ಸೇರಿದಿರಾ, ಯಾರು ರಿಜಿಸ್ಟರ್ ಆಗಿದ್ದೀರಾ ಅವ್ರಿಗೆ ಮಾತ್ರ. ಪ್ರಭುಜಿ, ಇದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಂದ್ರೆ ನಮ್ ದಕ್ಷಿಣ ಮಾಯಾಪುರ್ ಗ್ರೂಪ್ ಇಂದ ನಾನೀಗ ಜಾಯ್ನ್ ಆಗಿದ್ದು ಪ್ರಭುಜಿ. ನಂಗೆ ಅಲ್ಲೇ ಸಿಗುತ್ತಾ ನಿಮ್ದು ಲಿಂಕ್? ಯಾವ ಗ್ರೂಪ್? ದಕ್ಷಿಣ ಮಾಯಾಪುರ್ ಶಿವಮೊಗ್ಗ ಗ್ರೂಪ್ ಇಂದ ಜಾಯ್ನ್ ಆಗಿದ್ದು. ಓ ಇಲ್ಲ, ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಒಂದು ಗ್ರೂಪ್ ಇದೆ ನೋಡಿ. ಜಾಯ್ನ್ ಚಾಟ್ ಬಾಕ್ಸ್ ಅಲ್ಲಿ ಒಂದು ಗ್ರೂಪ್ ಇದೆ, ಎಲ್ಲರೂ ಅಲ್ಲಿ ಜಾಯ್ನ್ ಆಗಿ. ವಾಟ್ಸ್ಆಪ್ ಬಂದು ಈಗ ಬರ್ತಿದ್ದಿಲ್ಲ ಅದ ಪ್ರಭುಜಿ? ಒಂದ್ ನಿಮಿಷ, ಚಾಟ್ ಬಾಕ್ಸ್ ಅಲ್ಲಿ ಇದೆ ಪ್ರಭುಜಿ. ಚಾಟ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕ್ ಗೆ ಜಾಯ್ನ್ ಆಗಿ. ಓಕೆ ಪ್ರಭುಜಿ, ದಂಡವತ್ ಪ್ರಣಾಮ್. ನಮಸ್ಕಾರ, ದಂಡವತ್. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ?